यशोदानंदना ब्रज जनारंजना यशोदानंदना ब्रज जनारंजना यशोदानंदना ब्रज जनरंजना यशोदानंदना ब्रज जनरंजना यमुना तीरावनचारी यमुना तीरावनचारी यमुना तीरावन जय राधा माधवा कुंज बिहारी जय जय राधा माधवा कुंज बिहारी जय जय गोपी जन वल्लभा गिरिवरधारी जय गोपी जन वल्लभा यशोदानंदन ब्रज जनरंजना यशोदानंदन यशोदानंदना ब्रज जनरंजना यशोदानंदना ब्रज जनरंजना यशोदानंदना यमुना तीरावनचारी यमुना तीरावनचारी यमुना तीरा जय राधा माधवा कुंज बिहारी जय हरे कृष्णा कृष्ण कृष्ण हरे 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 राम 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 हरे 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 कृष्ण
Hare Krishna 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 Hare 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 Rama 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 Hare 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 Krishna Hare Krishna 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 Hare 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 Rama 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 Hare 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 Krishna Jayo Radha Madhava Radha Madhava Radhe Jayo Gauranitai Jayo Gauranitai Gauranitai Jayo Gauranitai Jaya Jaya Prabhupada 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 Jaya 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 Gurudev 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 Jaya Jaya Gurudev 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 Om Ajnanatimirandasya Gnananjanashalakaya Chakshurunmilitam Mena Tasmai Shri Guruve Namaha Shri Chaitanya Manobishtam Stapitam Mena Bhutale Swayam Rupaha Kada Maham Dadati Swapatantikam Vandeham Shri Guru Shri Yuta Padakamalam Shri Gurun Vaishnavamscha Shri Rupam Sagrajatam Sahagana Raghunatanvitam Tam Sajivam Sadvaitam Savadutam Parijana Sahitam Krishna Chaitanya Devam Shri Radha Krishna Padan Sahagana Lalita Shri Vishakanvitamscha Ye Krishna Karuna Sindhu Dinabandhu Jagatpate Gopesha Gopika Kanta Radha Kanta Namostute Tapta Kanchana Gaurangi Radhe Vrindavaneshwari Rishabhanu Sute Devi Pranamami Haripriye Vancha Kalpatarubhayascha Kripa Sindhubhya Evacha Patitanam Pavanebhyo Vaishnavebhyo Namo Namaha Jaya Shri Krishna Chaitanya Prabhu Nityananda Shri Advaita Gadadara Shri Vasadi Gaura Bhaktarunda Hare Krishna 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 Hare 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 Rama 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 Hare 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 Krishna ಎಲ್ರಿಗೂ
ಈ ತಿಂಗಳು ಗೀತಾ ಮಾಸ ಆಗಿರೋದ್ರಿಂದ ನಾವು ಭಗವದ್ಗೀತೆ ಬಗ್ಗೆ ಒಂದು ಸ್ವಲ್ಪ ಹೊತ್ತು ತಿಳುವಳಿಕೆ ಪಡೆಯೋಕ್ಕೆ ಪ್ರಯತ್ನ ಪಡೋಣ. ನನಗೆ ಅಧ್ಯಾಯ 1ರಿಂದ 6ನೇ ಅಧ್ಯಾಯದವರೆಗೂ ಸಾರಾಂಶ ರೂಪದಲ್ಲಿ ನಾವಿದನ್ನು ಹೇಳಬೇಕು ಅನ್ನೋದು ವಿಚಾರ ಇದೆ. ಆದರೆ ಈ ಒಂದು ಗಂಟೆಯಲ್ಲಿ ಈ 6 ಅಧ್ಯಾಯಗಳನ್ನು ಸಾರಾಂಶ ಮಾಡೋದು ಸ್ವಲ್ಪ ಕಷ್ಟ ಇದೆ. ಎಷ್ಟಾಗುತ್ತೋ ಅಷ್ಟನ್ನು ನಾವು ಗುರುಗಳು, ಶಿಲ ಪ್ರಭುಪಾದರು, ಎಲ್ಲ ವೈಷ್ಣವರನ್ನ ಬೇಡಿಕೊಂಡು ನಾವು ಇದನ್ನು ಪ್ರಯತ್ನ ಪಡೋಣ, ಎಷ್ಟಾಗುತ್ತೋ ಅಷ್ಟು ತಿಳುವಳಿಕೆ ಪಡೆಯೋಕ್ಕೆ. ಇಲ್ಲೊಂದು ಶ್ಲೋಕ ನಾನೇನು ಬರೆಯೋಕ್ಕೆ ಹೇಳಿದ್ದೀನೋ ಇದು 5ನೇ ಅಧ್ಯಾಯ 29ನೇ ಶ್ಲೋಕ. ಇಡೀ ಆ ಒಂದು 6 ಅಧ್ಯಾಯಗಳನ್ನು ನಾವು ಇದರ ಮೇಲೆ ಫೋಕಸ್ ಮಾಡ್ತಾ ಹೋಗ್ಬೋದು. ಭೋಕ್ತಾರಾಮ್ ಯಜ್ಞ ತಪಸಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಈ ಒಂದು ಅನುವಾದ ನನ್ನ ವಿಷಯವಾಗಿ ಸಂಪೂರ್ಣವಾಗಿ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಬ್ರೋಕ್ತರು ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭುವು ನಾನೇ ಮತ್ತು ಎಲ್ಲ ಜೀವಿಗಳ ಉಪಕಾರಿಯು ಹಿತೈಷಿಯು ನಾನೇ ಎಂದು ಅರಿತ ಮನುಷ್ಯನು ಐಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಇದು ನಿಮ್ಗೆಲ್ರಿಗೆ ಗೊತ್ತಿದೆ. 5ನೇ ಅಧ್ಯಾಯ 29ನೇ ಶ್ಲೋಕ, ಕಡೇ ಶ್ಲೋಕ. ಇವಾಗ ನಾವು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂದ್ಕೊಳ್ಳಿ. ಸಮಸ್ಯೆಯಿಂದ ಹೊರಗಡೆ ಬರಬೇಕಂದ್ರೆ ನಾವು ಯಾರನ್ನಾದರೂ ಹೋಗಿ ಭೇಟಿ ಮಾಡ್ತೀವಿ, ಅವ್ರ ಹತ್ರ ಚರ್ಚೆ ಮಾಡ್ತೀವಿ. ಅದು ಜ್ಯೋತಿಷಿಗಳಿರ್ಬೋದು, ಇಲ್ಲ ಬೇರೆ ಯಾರೋ ಹಿರಿಯರು ಇರ್ಬೋದು, ಯಾರಾದರೂ ಇರ್ಬೋದು. ಯಾವಾಗ ಅವರು ಎಲ್ಲ ಕೇಳಿಸ್ಕೋತಾರೆ, ನಮ್ಮ ಸಮಸ್ಯೆಗಳನ್ನೆಲ್ಲ ಕೇಳಿಸ್ಕೊಂಡು ಅದಾದಮೇಲೆ ಬೇಕಾದಷ್ಟು ವಿಚಾರಗಳು ಹೇಳ್ತಾ ನಮಗೆ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ? ಏನೇನೋ ಹೇಳ್ತಾ ಇರ್ತಾರೆ ಅಂದ್ಕೊಳ್ಳಿ, ಆದರೆ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ ನಮ್ಮದು? ಪರಿಹಾರ ಬೇಕು. ನಮ್ಮದು ವಿಚಾರ ಏನು? ನನಗೆ ಕಷ್ಟದಿಂದ ಪರಿಹಾರ ಸಿಕ್ಬಿಡ್ಬೇಕು. ಅದೊಂದು ಬಿಟ್ಟರೆ ನಮ್ಮ ತಲೆ ಒಳಗಡೆ ಬೇರೆ ಎಷ್ಟೇ ಹೇಳಿದ್ರೇನು ಕೂಡ ಅದು ಅಷ್ಟಿರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಪರಿಹಾರ ಮಾತ್ರ ಏನಿರುತ್ತೆ? ತಲೆ ಒಳಗಡೆ ಇಟ್ಕೋತೀವಿ ನಾವು. ಏನಪ್ಪ ಪರಿಹಾರ ಅಂದರೆ, ನೀವು ಇದನ್ನು ಮಾಡಿದಾಗ ನಿಮ್ಗೇನು ಸಿಗುತ್ತೆ? ನೀವೆಲ್ಲ ಕಷ್ಟದಿಂದ ಬಿಡುಗಡೆ ಆಗ್ಬಿಡ್ತೀರಾ ಅನ್ನೋದು ಒಂದು ವಿಚಾರ. ಹೇಳಿದ ತಕ್ಷಣ ನಾವು ಅದನ್ನೇ ತಲೆ ಒಳಗಡೆ ಇಟ್ಕೊಂಡು ಬರ್ತೀವಲ್ಲ. ಅದೇ ಥರ ಈ 6 ಅಧ್ಯಾಯದಲ್ಲಿ ಬೇಕಾದಷ್ಟು ವಿಚಾರ ಚರ್ಚೆ ಆಗಿದೆ. ಆದರೆ ಚರ್ಚೆಗೆ ಪರಿಹಾರ ಏನಪ್ಪ ಅಂದರೆ ಈ ಶ್ಲೋಕ. ಇವಾಗ ಎಲ್ಲರೂ ಹೇಳಿ, ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಸಮಯ ಇಲ್ದಿರ ಇರೋದ್ರಿಂದ ನಾನು ಶ್ಲೋಕ ಎಲ್ರಿಗೂ ಹೇಳಕ್ಕೆ ಕೇಳ್ತಾ ಇಲ್ಲ. ನೇರವಾಗಿ ನಾವು ವಿಚಾರಕ್ಕೆ ಬರೋಣ. ಒಂದ್ಸಲ ಮಾತ್ರ ಇದರದ ಅನುವಾದ ಎಲ್ಲರೂ ಹೇಳ್ಬಿಡಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭ್ರೋಕ್ತು ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ
ಎಂದು ಅರಿತ ಮನುಷ್ಯನು ಐಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಯಾತನೆಗಳಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಕಟ್ಟ ಕಡೆಗೇನು ಯಾತನೆಯಿಂದ ಮುಕ್ತಿ ಸಿಗತ್ತೆ, ಅವನಿಗೆ ಜೀವನದಲ್ಲಿ ಶಾಂತಿ ಪ್ರಾಪ್ತಿ ಆಗುತ್ತೆ. ಯಾವಾಗ ಶಾಂತಿ ಪ್ರಾಪ್ತಿ ಆಗತ್ತೆ? ಯಾರು ಕೃಷ್ಣನನ್ನ ಅವನ ವಿಷಯದಲ್ಲಿ ಸಂಪೂರ್ಣವಾಗಿ ಯಾರಿಗೆ ಪ್ರಜ್ಞೆ ಇಟ್ಕೊಂಡಿರ್ತಾರೋ, ಯಾರ ವಿಷಯದಲ್ಲಿ? ಕೃಷ್ಣನ ವಿಷಯದಲ್ಲಿ ಸಂಪೂರ್ಣ ಪ್ರಜ್ಞೆ ಇಟ್ಕೊಂಡಾಗ ಅವನಿಗೇನು ಗೊತ್ತಾಗತ್ತೆ? ಸಂಪೂರ್ಣವಾಗಿ ಪ್ರಜ್ಞೆ ಬಂದಾಗ ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಬ್ರೋಕ್ತೃ, ಎಲ್ಲ ತಪಸ್ಸು ಯಜ್ಞ ಅದು ಏನೇ ಮಾಡಿದ್ರೇನು ಕಟ್ಟ ಕಡೆಗೆ ಹೋಗೋದು ಯಾರಿಗೆ? ಅದನ್ನು ಸ್ವೀಕರಿಸೋದು ಯಾರು? ಕೃಷ್ಣನೇ. ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ. ಬರೀ ಒಂದು ಲೋಕ ಅಲ್ಲ, ಅನಂತ ಕೋಟಿ ಬ್ರಹ್ಮಾಂಡಗಳು, ಬರೀ 14 ಲೋಕಗಳಲ್ಲ, ಎಲ್ಲ ಲೋಕಗಳು, ಅನಂತ ಕೋಟಿ ಬ್ರಹ್ಮಾಂಡಗಳು, ಮತ್ತೆ ಅನಂತ ಕೋಟಿ ಬ್ರಹ್ಮಾಂಡಗಳನ್ನ ನಿಯಂತ್ರಣ ಮಾಡ್ತಾ ಇರುವಂಥ ನಿಮಿತ್ಯ ಮಾತ್ರ ಆಗಿರೋ ದೇವತೆಗಳು, ಅವರಿಗೆ ಪರಮಪ್ರಭುವಾಗಿ ಯಾರಿದ್ದಾರೆ? ಕೃಷ್ಣನೇ. ಮತ್ತು ಎಲ್ಲ ಜೀವಿಗಳ ಉಪಕಾರಿ, ಕಟ್ಟ ಕಡೆಗೆ ಉಪಕಾರ. ನಮಗೇನಾದರೂ ಸಿಗಬೇಕು, ನಿಜವಾಗ್ಲೂ ನಮಗೇನಾದರೂ ಯಾರಾದರೂ ಉಪಕಾರ ಮಾಡ್ತಾ ಇದ್ದಾರೆ, ನನಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಅಂದರೆ ಅದು ಯಾರು? ಕೃಷ್ಣನೇ. ಹಿತೈಷಿ ಅಂದ್ರೇನು? ಒಳ್ಳೆಯದನ್ನು ಬಯಸ್ತಾ ಇರೋರು ಅವನೇ. ಮತ್ತು ಅರಿತ ಮನುಷ್ಯನು ಐಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಇಲ್ಲಿ ಒಂದು ಪದ ಪ್ರಭುಪಾದರು ಏನು ಹೇಳ್ತಾರಪ್ಪ ಅಂದರೆ, ಆಚಾರ್ಯರು ಸುಹೃದಂ ಸರ್ವಭೂತಾನಂ. ಸುಹೃದಂ ಅನ್ನೋ ಶಬ್ದ ಏನಂದರೆ, ಇವಾಗ ನಾವು ಯಾರ ಹತ್ರನಾದರೂ ಹೋದರೆ ನಮ್ಮ ಕಷ್ಟ ಕೇಳಿ ಅದಕ್ಕೆ ಪರಿಹಾರ ಸೂಚನೆ ಕೊಡೋದು ಒಂದು ವಿಧ ಆದರೆ, ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಹೇಳ್ತಾ ಹೋಗೋರು ಇನ್ನೊಂದು ವಿಧಾನ. ಇಲ್ಲಿ ಕೃಷ್ಣ ಏನಪ್ಪ ಅಂದರೆ ಸುಹೃದಂ. ಸುಹೃದಂ ಅನ್ನೋ ಶಬ್ದ ಏನಂದರೆ, ಪ್ರತಿಯೊಂದನ್ನು ಕೂಡ ಅವರಿಗೆ ಗೊತ್ತು, ಯಾರ್ಯಾರಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು, ಏನು ಮಾಡಬೇಕು, ಇದೆಲ್ಲನೂ ಕೂಡ ಗೊತ್ತಿರೋದು ಯಾರಿಗಪ್ಪ ಅಂದರೆ ಅದು ಭಗವಂತನಿಗೆ ಮಾತ್ರ, ಕೃಷ್ಣನಿಗೆ ಮಾತ್ರ. ನಮ್ಮ ನಿಜವಾಗ್ಲೂ ಒಳ್ಳೇದೇನು ಕೆಟ್ಟದ್ದೇನು ಅನ್ನೋದನ್ನ ತೀರ್ಮಾನ ಯಾರ ಹತ್ರ ಇದೆ? ಅದು ಭಗವಂತನಲ್ಲಿ ಮಾತ್ರನೇ ಇರೋದು. ಬಯಸಿ ನಾವೇನೋ ಕೇಳಿದಾಗ ಸಹಾಯ ಮಾಡೋದು ಬೇರೆ ವಿಧಾನ, ಆದರೆ ನಾವು ಕೇಳಿದಿರಾನೇ ನಮಗೆ ಒಂದು ಸಹಾಯ ಮಾಡ್ತಾರೆ ಅಂದರೆ ಅದಕ್ಕೆ ಸುಹೃದಂ ಸರ್ವಭೂತಾನಂ. ಎಲ್ಲರಿಗೆ ಸುಹೃದ ಕೊಡ್ತಾ ಇರೋದು, ಎಲ್ಲರಿಗೆ ಒಳ್ಳೆಯದನ್ನು ಬಯಸ್ತಾ ಇರೋದು ಭಗವಂತ ಮಾತ್ರನೇ. ಇದನ್ನು ಯಾರಿಗೆ ಅರ್ಥ ಆಗುತ್ತೋ ಅಂಥವನು ಏನು ಸಿಗುತ್ತೆ ಅವನಿಗೆ? ಎಲ್ಲ ದುಃಖಗಳ ಯಾತನೆಯಿಂದ ಅವನು ಬಿಡುಗಡೆ ಆಗ್ಬಿಡ್ತಾರೆ. ಇಲ್ಲ ಅಂದರೆ ಈ ಯಾತನೆ ಯಾಕೆ ನಾನು ಈ ಯಾತನೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋದು ಗೊತ್ತಿಲ್ಲ, ಮತ್ತು ಇದರಿಂದ ಯಾವ ಥರ ಹೊರಗಡೆ ಬರಬೇಕು ಅನ್ನೋದನ್ನು ಕೂಡ ನಮಗೆ ಗೊತ್ತಿಲ್ಲ. ನಾವು ಗೊತ್ತಿಲ್ದಿರ ಇರೋ ಪರಿಸ್ಥಿತಿಯಲ್ಲಿ ನಾವು ಈ ಭೌತಿಕ ಜಗತ್ತಲ್ಲಿ ನಾವೆಲ್ಲರೂ ಕೂಡ ಸಿಕ್ಕಾಕೊಂಡಿದ್ದೀವಿ. ಅದೇ ನಿಜ. ನಾವು ಅಂದ್ಕೊಂಡಿರ್ಬೋದು ಎಷ್ಟೋ ನನಗೆ ತಿಳುವಳಿಕೆ ಇದೆ, ನಾನು ತುಂಬ ಅರ್ಥ ಮಾಡಿಬಿಟ್ಟಿದ್ದೀನಿ ಜೀವನ ಅಂದರೆ, ನನಗಿದು ಹೀಗೆ ಮಾಡಿಬಿಟ್ರೆ, ಇದನ್ನು ಹೀಗಾಗ್ಬಿಟ್ರೆ, ಇದನ್ನು ಹೀಗೆ ಮಾಡಿ ಇದನ್ನು ಹಿಂಗೆ ಮಾಡ್ಕೊಂಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನಾವೇನು ಯೋಚನೆ ಮಾಡ್ತೀವಲ್ಲ, ಅದೆಲ್ಲನೂ ಕೂಡ ಮೂರ್ಖತನ. ಆ ಮೂರ್ಖತನದಿಂದ ನಾವೆಲ್ಲಿವರೆಗೂ ಹೊರಗಡೆ ಬರಲ್ವೋ ಅಲ್ಲಿವರೆಗೂ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಕೂಡ ದುಃಖದಿಂದ ಹೊರಗಡೆ ಬರಲ್ಲ. ಎಲ್ಲಿವರೆಗೂ ದುಃಖ ಇರುತ್ತೋ ಅಲ್ಲಿವರೆಗೂ ಶಾಂತಿ ಎಲ್ಲಿರುತ್ತೆ? ಶಾಂತಿ ಯಾರಿಗಾದ್ರೂ ಸಿಗುತ್ತಾ? ಖಂಡಿತವಾಗ್ಲೂ ಶಾಂತಿ ಸಿಗೋದಿಲ್ಲ.
ಅದಕ್ಕೆ ಈ 6 ಅಧ್ಯಾಯ ಏನೆಲ್ಲ ವಿಚಾರ ಚರ್ಚೆ ನಡೀತಾ ಇದೆಯೋ ಆ ಚರ್ಚೆ ಈ ಒಂದು ಶ್ಲೋಕಕ್ಕೆ ನಾವೇನು ಮಾಡಬೇಕು, ಕನೆಕ್ಟ್ ಮಾಡ್ತಾ ಹೋಗ್ಬೇಕು. ಕಡೆಗೆ ಎಲ್ಲಿಗೆ ಬರಬೇಕು, ಒಬ್ಬ ವ್ಯಕ್ತಿ ಇಲ್ಲಿಗೆ ಬರಬೇಕು. ಇದನ್ನೇ 18ನೇ ಅಧ್ಯಾಯದಲ್ಲೂ ಕೂಡ ಕೃಷ್ಣ ಹೇಳ್ತಾ ಇರೋದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅದನ್ನು ನೇರವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ತಿಳುವಳಿಕೆ ಪಟ್ಕೊಂಡ್ರೆ ಅಂತಾರೆ. ಅದರಿಂದ ಒಟ್ಟು ವಿಚಾರ ಈ 6 ಅಧ್ಯಾಯದ್ದು ನಾವು ಇಲ್ಲಿಗೆ ಬಂದು ನಿಂತಾಗ ನಮಗೆ ಅರ್ಥ ಆಯಿತು ಅಂತ ಅರ್ಥ ಆಗುತ್ತೆ. ಅದನ್ನು ಕೂಡ ಅವ್ರ ದಯೆಯಿಂದ, ಗುರುಗಳ ದಯೆಯಿಂದ, ಪ್ರಭುಪಾದರ ದಯೆಯಿಂದ ಒಂಚೂರು ನಮಗೇನೋ ಅರ್ಥ ಸಿಕ್ಕಿದೆ ಅಂತ ಅರ್ಥ ಮಾಡ್ಕೋಬೇಕು. ಇಷ್ಟು ವಿಚಾರ ಇದೆ. ಭಗವದ್ಗೀತೆ 6 ಅಧ್ಯಾಯ. ಮೊದಲನೇ ಅಧ್ಯಾಯ ಏನಪ್ಪ ಅಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾ ಅವಲೋಕನ, ಅರ್ಜುನ ವಿಷಾದ ಯೋಗ ಅಂತಾನೂ ಕೂಡ ಇದಕ್ಕೆ ಹೆಸರಿದೆ. 2ನೇ ಅಧ್ಯಾಯ ಬಂದು ಗೀತಾ ಸಾರ ಸಂಗ್ರಹ ಅಂತ ಕರೀತಾರೆ. 3ನೇ ಅಧ್ಯಾಯ ಕರ್ಮಯೋಗ. 4ನೇ ಅಧ್ಯಾಯ ಬಂದು ದಿವ್ಯ ಜ್ಞಾನ. 5ನೇ ಅಧ್ಯಾಯ ಕರ್ಮಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. 6ನೇ ಅಧ್ಯಾಯ ಧ್ಯಾನಯೋಗ. ಈ 6 ಅಧ್ಯಾಯದ್ದು ಹೆಸರನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಮೊದಲನೇದು ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾ ಅವಲೋಕನ ಆಯಿತು. 2ನೇದು ಗೀತಾ, ಇಡೀ ಗೀತೆಯಲ್ಲಿ ಏನೇನಿದೆಯೋ ಅದೆಲ್ಲನೂ ಕೂಡ ಈ 2ನೇ ಅಧ್ಯಾಯದಲ್ಲಿದೆ. 3ನೇ ಅಧ್ಯಾಯ ಕರ್ಮಯೋಗ. ನಿಜವಾಗ್ಲೂ ಕರ್ಮ ಯಾವ ಥರ ನಾವು ಮಾಡಬೇಕು, ಅದನ್ನು ಯೋಗದ ರೂಪದಲ್ಲಿ ಯಾವ ಥರ ನಾವು ಆಚರಣೆ ಮಾಡಬೇಕು, ಅದನ್ನು ವಿಚಾರಗಳು ನಮಗೆ ತಿಳುವಳಿಕೆ ಕೊಡ್ತಾರೆ. ಅದಾದಮೇಲೆ ದಿವ್ಯ ಜ್ಞಾನ. ಈ ಒಂದು ಜ್ಞಾನ ಯಾವ ಥರ ಪ್ರಾಪ್ತಿ ಆಗತ್ತೆ, ಇದು ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ ಇದು ಮುಂದೆ ಇದು ಬಂತು, ಮುಂದೆ ಇದನ್ನು ನಾವು ಯಾವ ಥರ ಇದನ್ನು ತಗೋಬೇಕು ಅನ್ನೋದು ಕೂಡ ವಿಚಾರಗಳು ಈ ಒಂದು ಜ್ಞಾನದಲ್ಲಿ ನಮಗೆ ತಿಳುವಳಿಕೆ ಕೊಡ್ತಾರೆ. ಅದಾದಮೇಲೆ ಕರ್ಮಯೋಗ, ಮತ್ತೆ ಕರ್ಮಯೋಗ. ಆದರೆ ಅಲ್ಲಿ ಏನಪ್ಪ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಆ ಕೃಷ್ಣ ಪ್ರಜ್ಞೆಯಿಂದ ನಾವು ಅದನ್ನು ಯಾವ ಥರ ನಾವು ಆಚರಣೆ ಮಾಡಬೇಕು ಅನ್ನೋದು ಇಲ್ಲಿ ವಿಚಾರಗಳು ನಮಗೆ ತಿಳುವಳಿಕೆಗೆ ಬರುತ್ತೆ. ಅದಾದಮೇಲೆ ಅಷ್ಟಾಂಗ ಯೋಗ, ಧ್ಯಾನ ಯೋಗ. ಕಟ್ಟ ಕಡೆಗೆ ಧ್ಯಾನ ನಾವು ಯಾರನ್ನ ಮಾಡಬೇಕು. ಮತ್ತು ಇದರಲ್ಲಿ ಪ್ರಭುಪಾದರು ತುಂಬ ಚೆನ್ನಾಗಿ ಅವ್ರ ಭಾವಾರ್ಥದಲ್ಲಿ ಈ ಯುಗದಲ್ಲಿ ನಿಜವಾಗ್ಲೂ ಧ್ಯಾನ ಅಂದರೆ ಏನು, ಇದನ್ನೆಲ್ಲ ವಿಚಾರಗಳು ತಿಳುವಳಿಕೆ ಕೊಡ್ತಾರೆ. ಇವಾಗ ಮೊದಲನೇ ಅಧ್ಯಾಯ ನಾನು ಹೇಳಿದೆ, ಇನ್ನೊಂದು 50 ನಿಮಿಷ ಇದೆ ನಮಗೆ. 50 ನಿಮಿಷದಲ್ಲಿ ಎಷ್ಟು ಅಧ್ಯಾಯದ್ದು ಸಾರಾಂಶ ರೂಪದಲ್ಲಿ, ಯಾಕೆಂದರೆ ಸುಮ್ಮನೆ ಈಗ ಹೇಳಿದ್ರೆ ಮುಗೀತು. ಇವಾಗ ಇದನ್ನು ಕೂಡ 6 ಅಧ್ಯಾಯದ ಒಂದು ಸಾರಾಂಶ ಕೊಟ್ಟಂಗೆ ಲೆಕ್ಕ ಆಗೋಯ್ತು. ಆದರೆ ಇವಾಗ ಏನು ನಾವು ತಿಳುವಳಿಕೆ ಪಡಿತಾ ಇದ್ದೀವಿ, ಇದು ಈ ಒಂದು ಸ್ವಲ್ಪ ಅದರಲ್ಲಿ ವಿಚಾರ ಇಟ್ಕೊಂಡು ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು, ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಬಿಡ. ಮೊದಲನೇ ಶ್ಲೋಕನೇ ಏನಪ್ಪ ಅಂದರೆ ಧರ್ಮಕ್ಷೇತ್ರೆಯಿಂದ ಶುರುವಾಗುತ್ತೆ. ಯಾರು ಹೇಳಿದ್ದು? ಧೃತರಾಷ್ಟ್ರ ಹೇಳ್ತಾರೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಮಕಃ ಪಾಂಡವಶ್ಚೈವ ಕಿಮಕೂರ್ವತ ಜಯ. ಈ ಮೊದಲನೇ ಅಧ್ಯಾಯದ 1ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೂ ಈ ಯುದ್ಧದ ಸಿದ್ಧತೆ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಸಂಜೆಯ ಯುದ್ಧದಲ್ಲಿ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ, ಅಲ್ಲಿ ಏನೆಲ್ಲ ನಡೀತು ಅನ್ನೋದು ವಿಚಾರಗಳು ನಮಗೆ ಅಲ್ಲಿ ತಿಳುವಳಿಕೆ ಕೊಡ್ತಾರೆ. ಇದಕ್ಕಿಂತ ಮುಂಚೆನೂ ಕೂಡ ಮಹಾಭಾರತದ್ದು ಯಾಕೆ ಈ ಯುದ್ಧ ನಡೆಯೋದಕ್ಕೆ ಬಂತು, ಕುರುಕ್ಷೇತ್ರದಲ್ಲಿ ಯಾಕೆ ಸೇರಿದ್ರು ಅನ್ನೋದನ್ನು ಕೂಡ ಪ್ರಭುಪಾದರು ಅವ್ರ ಪುಸ್ತಕದಲ್ಲಿ ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ. ಯಾಕೆಲ್ಲ ಹಿಂದೆ ಒಂದು ಬ್ಯಾಕ್ಗ್ರೌಂಡು ವೇದಿಕೆ ಸಿದ್ಧ ಮಾಡ್ತಾರೆ. ಪಾಂಡವರಿಗೆ ಯುದ್ಧ ಮಾಡೋ ಅಪೇಕ್ಷೆ ಇರಲಿಲ್ಲ, ಒಂಚೂರನ್ನು ಅಪೇಕ್ಷೆ ಇರಲಿಲ್ಲ. ಕಡೆಯವರೆಗೂ ಪ್ರಯತ್ನ ಪಟ್ಟರು. ಕಡೆಗೆ ಕೃಷ್ಣನೂ ಕೂಡ ಸಂಧಾನಕ್ಕೆ ಹೋದರು. ಸಂಧಾನದಲ್ಲೂ ಹೇಳಿದ್ರು, ಬರೀ 5 ಗ್ರಾಮ ಕೊಟ್ಬಿಡಿ ಪಾಂಡವರಿಗೆ, ಅವರು ಯುದ್ಧದಿಂದ ನಿಲ್ಲಿಸ್ತಾರೆ, ಯುದ್ಧ ಮಾಡೋದೇ ಬೇಡ, ಮಿಕ್ಕಿದೆಲ್ಲ ನಿಮ್ಮದೇ. 5 ಗ್ರಾಮ ಯಾರಿಗೆ? ಪಾಂಡವರಿಗೆ. ಯಾಕೆಂದರೆ 5 ಜನಕ್ಕೆ ಒಂದು ಚಿಕ್ಕ ಊರು ಕೊಟ್ಟು ಅಲ್ಲಿ ಅವ್ರ ಜೀವನ ನಡೆಸೋದಕ್ಕೆ ಏನು ಬೇಕೋ ಅದು ನಡೆಸ್ಕೊಂಡು ಹೋಗಲಿ
ಬೇರೆ ಇನ್ಯಾವುದು ಬೇಡ, ಹಸ್ತಿನಾಪುರ ಎಲ್ಲ ನಿಮ್ಮದೇ. ಆದರೆ ದುರ್ಯೋಧನ ಮತ್ತು ಧೃತರಾಷ್ಟ್ರನ ದುರಾಸೆಗೆ ಏನಿರಲಿಲ್ಲ, ಕೊನೆ ಇರಲಿಲ್ಲ. ಅದಕ್ಕಾಗಿ ಅವ್ರೇನು ಹೇಳಿದ್ರು, 5 ಗ್ರಾಮ ಅಲ್ಲ, ಸೂಜಿ ಮನೆಯಷ್ಟನ್ನು ಕೂಡ ನಿಮ್ಗೇನು ಕೊಡಲ್ಲ, ಜಾಗ ಕೊಡೋದಿಲ್ಲ. ನಿಮಗೆ ಅಕಸ್ಮಾತು ನಿಮ್ಗೆ ಬೇಕಂದರೆ ನೀವೇನು ಮಾಡಿ, ಯುದ್ಧ ಮಾಡಿ ತಗೊಳ್ಳಿ ಅಂದರು. ಹಾಗಾದರೆ ಯುದ್ಧದ್ದು ತೀರ್ಮಾನ ಯಾರ್ದು? ದುರ್ಯೋಧನ ಮತ್ತು ಧೃತರಾಷ್ಟ್ರಂದೇ ಯುದ್ಧದ್ದು ತೀರ್ಮಾನ, ಕೃಷ್ಣಂದಲ್ಲ ತೀರ್ಮಾನ. ಸಾಮಾನ್ಯವಾಗಿ ಎಲ್ಲರೂ ಏನು ಅನ್ಕೋತಾರೆ, ಕೃಷ್ಣ ಇಷ್ಟು ದೊಡ್ಡ ಯುದ್ಧ ನಡೆಸ್ಬಿಟ್ರು. ಆದರೆ ಅದು ನಿಜ ಅಲ್ಲ, ನಿಜನೇ ಬೇರೆ ಇದೆ. ಕಡೆವರೆಗೂ ಕೂಡ ಧೃತರಾಷ್ಟ್ರನಿಗೆ ಅಪೇಕ್ಷೆ ಇದ್ದಿದ್ದೇನಪ್ಪ ಅಂದರೆ ಯುದ್ಧ ನಡೆಸಲೇಬೇಕು. ಅದಕ್ಕೆ ಏನು ಹೇಳಿದ್ರು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಮಕಃ ಪಾಂಡವಶ್ಚೈವ ಕಿಮ ಕೂರ್ವತ ಸಂಜಯ. ಯುದ್ಧ ಭೂಮಿಗೆ ಹೋದ್ಮೇಲೆ ಏನು ಮಾಡಿದ್ರು ಅನ್ನೋ ಪ್ರಶ್ನೆನೇ ಕೇಳ್ತಾ ಇದ್ದಾರೆ. ಯಾಕೆಂದರೆ ಅದೇನಾಗಿತ್ತು, ಧರ್ಮಕ್ಷೇತ್ರ ಆಗಿತ್ತು. ಧರ್ಮಕ್ಷೇತ್ರಕ್ಕೆ ಹೋಗಿದ ತಕ್ಷಣ ನನ್ನ ಮಕ್ಕಳೇನಾದರೂ ಬದಲಾವಣೆ ಆಗೋದ್ರಾ ಅನ್ನೋದೇ ಧೃತರಾಷ್ಟ್ರನಿಗಿದ್ದಿದ್ದು ಪ್ರಶ್ನೆ. ಯಾಕೆಂದರೆ ಬದಲಾವಣೆ ಆಗೋದಕ್ಕೆ ಧೃತರಾಷ್ಟ್ರನಿಗೆ ಇಷ್ಟ ಸ್ವಲ್ಪನೂ ಇರಲಿಲ್ಲ. ಅದು ಧರ್ಮಕ್ಷೇತ್ರಕ್ಕೆ ಹೋದ್ರೇನು ಕೂಡ ನಾವು ಯುದ್ಧ ಮಾಡಿನೇ ನಾವೇನು ಮಾಡ್ತೀವಿ, ಪಾಂಡವರನ್ನು ನಾಶ ಮಾಡಿಬಿಟ್ಟು ನಮ್ಮ ರಾಜ್ಯನ ಗಳಿಸ್ಕೋಬೇಕು ಅನ್ನೋದು ವಿಚಾರ ಇಟ್ಕೊಂಡಿದ್ರು. ಅದಕ್ಕಾಗಿ ಅವ್ರಿಗೆ ಇಷ್ಟ ಇರಲಿಲ್ಲ. ಅದಕ್ಕಾಗಿಯೇ ಈ ಒಂದು ಪ್ರಶ್ನೆ ಶುರುವಾಯಿತು. ಇಲ್ಲಿಂದ ಅದಾದಮೇಲೆ ದುರ್ಯೋಧನ ದೊಡ್ಡ ರಾಜತಾಂತ್ರಿಕ, ಅವನು ರಾಜಕೀಯ ಅಂದರೆ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿದ್ದಿದ್ದ ವ್ಯಕ್ತಿ. ಎಲ್ಲೆಲ್ಲಿ ಯಾರ್ಯಾರನ್ನ ಹೆಂಗೆಲ್ಲ ಸಮಾಧಾನ ಮಾಡಿ ಅವನು ರಾಜಕೀಯ ವ್ಯಕ್ತಿಗಳೇನು, ಎಲ್ಲರಿಗೆ ಏನು ಮಾಡಬೇಕು, ಸಮಾಧಾನ ಮಾಡಿಬಿಟ್ಟು ಅವ್ರ ಬೆಳೆ ಬೇಯಿಸ್ಕೋಬೇಕು, ಅಷ್ಟೇ ವಿಚಾರ. ಕಡೆಗೇನು ಅವ್ರ ಮನೆ ಬೇಳೆ ಬೇಯಬೇಕು, ಬೇರೆಯವ್ರು ಹೆಂಗಾದ್ರೂ ಹೋಗ್ಲಿ, ಅದರದ್ದು ವಿಚಾರ ಇಲ್ಲ. ಅದೇ ಥರ ದುರ್ಯೋಧನನು ಕೂಡ ಚೆನ್ನಾಗಿ ಅದರಲ್ಲಿ ಪಳಗಿದ್ದ. ಯಾಕೆಂದರೆ ಅವ್ರ ಗುರುಗಳು ಯಾರಾಗಿದ್ರು, ಶಕುನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಈ ಥರ ಕೆಲಸಗಳು. ಅದಕ್ಕಾಗಿ ಅವ್ರೇನು ಮಾಡಿದ್ರು, ಫಸ್ಟು ದ್ರೋಣಾಚಾರ್ಯರ ಹತ್ರಕ್ಕೆ ಹೋದರು, ಅವ್ರ ತಪ್ಪನ್ನು ಎತ್ತಿಡಿದ್ರು. ಅದಾದಮೇಲೆ ಭೀಷ್ಮಾಚಾರ್ಯರನ್ನು ಹೊಗಳಿದ್ರು. ಅದಾದಮೇಲೆ ಏನು ಮಾಡಿದ್ರು, ಮತ್ತೆ ಇವ್ರನ್ನ ಹೊಗಳ್ಬಿಟ್ಟಿದ್ದೀವಲ್ಲ ಅಂತ ಎಲ್ಲರೂ ಕೂಡ ಏನು ಮಾಡಿದ್ರು, ಮತ್ತೆ ಸಮಾಧಾನ ಮಾಡಿ ಭೀಷ್ಮಾಚಾರ್ಯರು ಒಂದು ಕಡೆ ಇದ್ರೇನು ಕೂಡ ನೀವೆಲ್ಲ ಅವ್ರಿಗೆ ರಕ್ಷಣೆ ಕೊಟ್ರೇನೆ ಹೇಳಕ್ಕೆ ಶುರು ಮಾಡಿದ್ರು. ಕರೆಕ್ಟ್ ಅಲ್ವಾ? ಇವರು ಭೀಷ್ಮಾಚಾರ್ಯರಿಗೆ ತುಂಬ ಜಾಸ್ತಿ ಮಹತ್ವ ಕೊಟ್ಬಿಡ್ತಾ ಇದ್ದಾರೆ. ಅದರಿಂದ ನಮ್ಮ ಕಡೆ ಅಕಸ್ಮಾತು ನಾವೇನು ಅಷ್ಟೊಂದು ಮುಖ್ಯ ಅಲ್ಲ ಅಂತ ಏನಾದರೂ ವಿಚಾರ ಬರಬಾರ್ದು ಅಂತ ತಕ್ಷಣ ಏನು ಮಾಡಿದ್ರು, ನೀವೆಲ್ಲ ಮುಖ್ಯ ಈ ಥರ ಹೇಳಿ ಏನು ಮಾಡಿದ್ರು, ಇದೆಲ್ಲ ನೋಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಏನು ಮಾಡಿದ್ರಿಂದ ಎಲ್ಲ ನೋಡ್ಬಿಟ್ಟು ಅವನ ಮೇಲೆ ಸ್ವಲ್ಪ ಕರುಣೆ ಆಯಿತು. ಕರುಣೆಯಿಂದ ಏನು ಮಾಡಿದ್ರು, ಜೋರಾಗಿ ಅವ್ರದ್ದು ಶಂಖನ ತಗೊಂಡು ಜೋರಾಗಿ ಊದಿದ್ರು. ಅವನಿಗೆ ಹರ್ಷ ತರಬೇಕು ಅನ್ನೋದು ವಿಚಾರ. ಆದರೆ ಒಳಗಡೆ ಆಂತರ್ಯದಲ್ಲಿ ಶಂಖದ ನಾದ ಏನಪ್ಪ ಅಂದರೆ, ಅದು ನಿನಗೆ ಯಾವತ್ತೂ ಜಯ ಇಲ್ಲ. ಶಂಖ ಎಲ್ಲಿ ಊದೋದು, ಶಂಖ ಯಾವಾಗ ಒಂದು ಸರಿಯಾಗಿರೋದು ಕೆಲಸ ನಡೀತಾ ಇದೆಯೋ ಅಲ್ಲಿ ಶಂಖನಾದ ಆಗಬೇಕು. ಆ ಶಂಖನಾದದ ಸಂಕೇತ ಪ್ರಭುಪಾದರು ಅವರು ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ. ಆ ಶಂಖನಾದದ ಸಂಕೇತ ಏನಪ್ಪ ಅಂದರೆ, ನಿನಗೆ ಯಾವತ್ತೂ ಜಯ ಸಿಗೋದಿಲ್ಲ. ಯಾಕೆಂದರೆ ನೀನೊಬ್ಬ ಪಾಪಿ ವ್ಯಕ್ತಿ, ನೀವು ಸರಿಯಾಗಿ ತೀರ್ಮಾನ ತಗೊಂಡಿಲ್ಲ. ಅದರಿಂದ ಈ ಶಂಖ ನಾದ ಮಾಡಿ ಅವರಿಗೆ ಉತ್ಸಾಹ ತರಬೇಕಾಗಿತ್ತು. ಆದರೆ ಉತ್ಸಾಹದಲ್ಲಿ ವಿಚಾರ ಅಲ್ಲಿ ಇರಲಿಲ್ಲ. ಇದಾದ ಮೇಲೆ ಏನಾಯಿತು, ಇದೆಲ್ಲ ಆದಮೇಲೆ ಈ ಕಡೆ ಶಂಖನಾದ ಆಯಿತು. 14ರಿಂದ 20ನೇ ಶ್ಲೋಕದವರೆಗೂ ಮತ್ತೆ ಶಂಖನಾದದ್ದು ವಿಚಾರ ಇದೆ. ಯಾರು ಶಂಖನಾದ ಮಾಡಿದ್ದಲ್ಲಿ? ಮತ್ತೆ ಕೃಷ್ಣ, ಮತ್ತೆ ಅರ್ಜುನ, ಪಾಂಚಜನ್ಯ, ಋಷಿಕೇಶೋ, ದೇವದತ್ತ, ಧನಂಜಯ. ಶಂಖನಾದಗಳೆಲ್ಲ ಆಯಿತು. ಆ ಶಂಖನಾದ ಸಂಜೆ ಹೇಳ್ಬೇಕಂದ್ರೇನು ಕೂಡ ಅಲ್ಲಿ ಒಂದು ಪದ ಉಪಯೋಗಿಸ್ತಾರೆ, ದಿವ್ಯವಾಗಿರೋದು ಶಂಖನಾದಗಳಾಯಿತು. ಕರೆಕ್ಟ್ ಅಲ್ವಾ? ಈ ದಿವ್ಯವಾಗಿರೋದು ಶಂಖನಾದ ಆಗಿರೋದ್ರಿಂದ ಏನಾಯಿತು, ಮತ್ತೆ ಎಲ್ಲರೂ ಶಂಖನಾದ ಮಾಡಿದ್ರು. ಅಲ್ಲಿ ಸಂಜೆ ಹೇಳ್ತಾ ಇದ್ದಾನೆ,
ಕೌರವರ ಹೃದಯಗಳೇನಾಯಿತು, ನುಚ್ಚು ನೂರಾಗೋಯ್ತಂತೆ. ಆ ಶಂಖನಾದದಿಂದನೇ ಎಲ್ಲರೂ ಕೂಡ ಹೃದಯದಲ್ಲಿ ಭಯಭೀತರಾಗೋದ್ರು ಅನ್ನೋದು ವಿಚಾರ. ಬೇರೆ ಏನೂ ಮಾಡಿಲ್ಲ, ಬರೀ ಶಂಖನಾದ ಅಷ್ಟೇ. ಮತ್ತೆ ಅಲ್ಲಿ ಸಂಜಯ್ ಹೇಳ್ತಾ ಇದ್ದಾರೆ, ಏನೇನು ಒಂದು ಒಳ್ಳೆ ಚಿಹ್ನೆಗಳಿತ್ತಪ್ಪ ಅಂದರೆ ಪಾಂಡವರಿಗೆ ಜಯ ಅನ್ನೋದಕ್ಕೆ. ಅಲ್ಲಿ ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ದಿವ್ಯವಾಗಿರೋದು ಶಂಖನಾದ ಆಯಿತು, ಎರಡನೇದು ಹೃದಯ ಎಲ್ಲ ನುಚ್ಚು ನೂರಾಗೋಯ್ತು, ಮೂರನೇದು ಕೃಷ್ಣನನ್ನ ಋಷಿಕೇಶ ಅಂತ ಕರೆದ್ರಲ್ಲಿ. ಋಷಿಕೇಶ ಅಂದ್ರೇನು? ನಿಯಂತ್ರಕ, ಇಂದ್ರಿಯಗಳ ನಿಯಂತ್ರಕ. ಪ್ರತಿಯೊಬ್ಬರನ್ನು ಕೂಡ ನಿಯಂತ್ರಣ ಮಾಡ್ತಾ ಇರೋದು ಯಾರಪ್ಪ ಅಂದರೆ ಕೃಷ್ಣನ. ಕೃಷ್ಣನ ನಿಯಂತ್ರಣದಲ್ಲೇ ಎಲ್ಲ ಇರೋದ್ರಿಂದ ಕೃಷ್ಣ ಎಲ್ಲಿದ್ರೆ ಅಲ್ಲಿ ಧರ್ಮ ಇದ್ದೇ ಇರುತ್ತೆ, ಜಯ ಇದ್ದೇ ಇರುತ್ತೆ. ಮತ್ತೆ ನಾಲ್ಕನೇದು ವಿಚಾರ ಏನು ಹೇಳ್ತಾ ಇದ್ದಾರೆ ಅಂದರೆ ಕಪಿಧ್ವಜ. ಕಪಿಧ್ವಜ ಅಂದ್ರೇನು? ನಿನ್ನೆ ಹನುಮ ಜಯಂತಿ. ಹನುಮಂತ ದೇವರು ಏನು ಮಾಡಿದ್ದಾರೆ? ಸಾಕ್ಷಾತ್ ಆಗಿ ಬಂದು ಆ ರಥದ ಧ್ವಜದಲ್ಲಿ ಸ್ಥಿತರಾದರು. ಸಾಕ್ಷಾತ್ತಾಗಿ ನಿಂತಿದ್ದಾರೆ, ಸುಮ್ಮನೆ ಏನೋ ಹಾಗೆ ಸುಮ್ಮನೆ ಚಿತ್ರ ಅಲ್ಲ ಅದು. ಆ ಧ್ವಜದಲ್ಲಿ ಸಾಕ್ಷಾತ್ತಾಗಿ ನಿಂತ್ಕೊಂಡಿದ್ದಾರೆ. ವೀರ ಹನುಮ ಆಗಿ ನಿಂತಿದ್ದಾರೆ, ಸುಮ್ಮನೆನೂ ನಿಂತಿಲ್ಲ. ಎಲ್ರಿಗೆ ಆಶೀರ್ವಾದ ಮಾಡೋ ಹನುಮ ಅಲ್ಲ ಅಲ್ಲಿ. ಆ ಹನುಮ ಯಾರು? ವೀರ ಹನುಮ. ಈ ವೀರ ಹನುಮ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಒಂದ್ಸಲಿ ಜೋರಾಗಿ ಊಂಕರಿಸಿದ್ರೆ ಎಲ್ಲ ಎದುರುಗಡೆ ಇರೋ ಎಲ್ಲ ಸೈನಿಕರೆಲ್ಲ ಆ ಶಬ್ದಕ್ಕೆ ಉದುರೋಗ್ತಾ ಇದ್ದಾರಂತೆ. ಅದರಿಂದ ಕಪಿಧ್ವಜ ಇನ್ನೊಂದು ವಿಜಯದ ಇನ್ನೊಂದು ಸಂಕೇತ ಆಗಿತ್ತಲ್ಲಿ. ಅದಕ್ಕೆ ಪ್ರಭುಪಾದರು ಬರೀತಾರೆ, ಜೊತೆಯಲ್ಲಿ ಮಾಧವನ ಜೊತೆಯಲ್ಲಿ ಲಕ್ಷ್ಮೀದೇವಿ ಇದ್ದಾರೆ. ಎಲ್ಲಿ ರಾಮ ಇದ್ರೆ ಅಲ್ಲಿ ಸೀತೆ ಇರ್ತಾರೆ, ಎಲ್ಲಿ ರಾಮ ಸೀತೆ ಇರ್ತಾರೋ ಅಲ್ಲಿ ಹನುಮಂತ ಇದ್ದೇ ಇರ್ತಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಋಷಿಕೇಶ ಆಗಿರೋ ಕೃಷ್ಣ ಅರ್ಜುನರ ರಥದಲ್ಲಿದ್ದಾರೆ, ಅಲ್ಲಿ ಹನುಮಂತ ಬಂದು ಧ್ವಜದಲ್ಲಿ ನಿಂತಿದ್ದಾರೆ. ಮತ್ತೆ ಎಲ್ಲಿ ಕೃಷ್ಣ ಇದ್ರೆ ಅಲ್ಲಿ ಲಕ್ಷ್ಮೀದೇವಿ ಇದ್ದೇ ಇದೆ. ಮತ್ತೆ ಲಕ್ಷ್ಮೀದೇವಿ ಎಲ್ಲಿ ಇರ್ತಾರೋ ಅಲ್ಲಿ ಜಯಕ್ಕೆ ಸಂಶಯ ಇಲ್ಲ. ಇದೆಲ್ಲನೂ ಕೂಡ ಸಂಜಯ ಒಂದೊಂದೇ ಬಿಡಿಸಿ ಹೇಳ್ತಾ ಇದ್ದಾರೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಅರಮನೆಯಲ್ಲಿ ಕೂತ್ಕೊಂಡಿರೋ ಕುರುಡು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ಇದೇ ನಡೆಯೋದು ಅಂತ. ಆದರೆ ಬುದ್ಧಿ ಕಡಿಮೆ ಇದ್ದಿದ್ದರಿಂದ ಹುಟ್ಟು ಕುರುಡ. ಪ್ರಭುಪಾದ ಅದಕ್ಕೆ ಹೇಳ್ತಾರೆ, ಹುಟ್ಟು ಕುರುಡ ಜೊತೆಯಲ್ಲಿ ಆಧ್ಯಾತ್ಮಿಕವಾಗಿಯೂ ಕೂಡ ಭಗವಂತನ ಭಕ್ತಿಯಲ್ಲೂ ಕೂಡ ಕುರುಡ ಆಗಿರೋದ್ರಿಂದ ಅವ್ರಿಗೆ ಈ ವಿಚಾರಗಳು ಅರ್ಥ ಆಗ್ತಾ ಇರಲಿಲ್ಲ. ಹೇಳ್ತಾ ಇದ್ದಾರೆ ಅಷ್ಟೇ, ಆದರೆ ಅವ್ರಿಗೇನೂ ಅರ್ಥ ಆಗಿಲ್ಲ. ಇದಾದ ಮೇಲೆ ಏನಾಯಿತು? ಮತ್ತೆ 24ನೇ ಶ್ಲೋಕದಲ್ಲಿ, ಮೊದಲನೇ ಅಧ್ಯಾಯ 24ನೇ ಶ್ಲೋಕದಲ್ಲಿ, ಏವ ಮುಕ್ತೋ ಋಷಿಕೇಶ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ. ಎರಡೂ ಸೈನ್ಯಗಳ ಮಧ್ಯೆ ಏನಾಯಿತು? ಎರಡೂ ಸೈನ್ಯಗಳ ಮಧ್ಯೆ ದಯವಿಟ್ಟು ಈ ರಥನ ನಿಲ್ಲಿಸು ಕೃಷ್ಣ ಅಂತ ಭಗವಂತನಲ್ಲಿ ಪಾರ್ಥ ಸಾರಥಿ ಆಗಿರೋ ಕೃಷ್ಣನಲ್ಲಿ ಬೇಡಿಕೊಂಡ್ರು. ಅದರಿಂದ ಎರಡೂ ಸೈನ್ಯಗಳ ಮಧ್ಯೆ ರಥಗಳನ್ನು ನಿಲ್ಲಿಸಿದ್ರು. ಇಲ್ಲಿ ಪ್ರಭುಪಾದರು ಒಂದು ವಿಚಾರ ಹೇಳ್ತಾರೆ. ಏನು ವಿಚಾರ ಹೇಳಿದ್ರು? ಆ ಭಗವಂತ ದೇವೋತ್ತಮ ಪರಮ ಪುರುಷ ಎಷ್ಟು ದಯಾಮಯ, ಭಕ್ತವತ್ಸಲ. ಭಕ್ತರಿಗಾಗಿ ಅವನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿದ್ದಾನೆ ಅನ್ನೋದು ಇದಕ್ಕಿನ್ನ ಬೇರೆ ಇನ್ಯಾವುದಾದ್ರೂ ಉದಾಹರಣೆ ಇದೆಯಾ ಅಂದರೆ ಬೇರೆ ಯಾವುದನ್ನು ಇಲ್ಲ ಅಂತ ಹೇಳ್ತಾರೆ. ಅನಂತ ಕೋಟಿ ಬ್ರಹ್ಮಾಂಡಗಳ ಒಡೆಯಾಗಿರೋ ಭಗವಂತ ಕೃಷ್ಣ ಇಲ್ಲಿ ಒಬ್ಬ ಡ್ರೈವರ್ ಕೆಲಸ, ಒಬ್ಬ ರಥಕ್ಕೆ ಸಾರಥಿಯಾಗಿ ನಿಂತ್ಕೊಂಡಿದ್ದಾರೆ. ಪುಣ್ಯ ಸುದೇವಿ, ನೀವು ಮಾತಾಡಬಾರ್ದು. ನಾನು ಕ್ಲಾಸ್ ಮಾಡಬೇಕಂದ್ರೆ ನೀವು ಒಬ್ರು ಈ ಕಡೆ ಬಂದು ಕೂತ್ಕೊಳ್ಳಿ.
ಏನು ಹೇಳಿದ್ರು? ರಥದ ಸಾರಥಿಯಾಗಿ ಭಗವಂತ ಬಂದು ನಿಂತ್ಕೊಂಡಿದ್ದಾರೆ. ಅದಕ್ಕೆ ದಾಸರೇನು ಹೇಳಿದ್ರು? ಹೂವ ತರುವ ಮನೆಗೆ ಹುಲ್ಲ ತರುವ. ನಮ್ಮ ಭಗವಂತನಿಗೆ ಕಿಂಚಿತ್ತೂ ಇಲ್ಲ ಗರ್ವ. ಅವನು ನಾನು ಈ ಕೆಲಸ ಮಾಡ್ಬೋದಾ ಅಂತ ಯೋಚನೆನೇ ಮಾಡಿಲ್ಲ, ಆದರೆ ಡ್ರೈವರ್ ಕೆಲಸ ಮಾಡಿದ್ರು. ಪ್ರತಿ ಸಲ ಈ ಡ್ರೈವರ್ಗೆ ಮಹಾಭಾರತದಲ್ಲಿ ವರ್ಣನೆ ಮಾಡುತ್ತೆ, ಯುದ್ಧ ನಡಿಬೇಕಂದ್ರೆ ಏನಾಗುತ್ತಪ್ಪ ಅಂದರೆ ಇವರು ಎರಡೂ ಕೈಯಲ್ಲಿ ಬಿಲ್ಲು ಬಾಣ ಇಟ್ಕೊಂಡಿರ್ತಾರೆ, ಕರೆಕ್ಟ್ ಅಲ್ವಾ? ಬಾಣಗಳನ್ನು ಹೊಡಿಬೇಕು. ಯೋಚನೆ ಎಲ್ಲ ಏನಿರುತ್ತೆ? ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಅನ್ನೋದು ವಿಚಾರಗಳು ತಲೆ ಒಳಗಡೆ ಬರ್ತಾ ಇರುತ್ತೆ. ಆದರೆ ಕೈಯಲ್ಲಿ ಬಾಣ ಇರುತ್ತೆ, ಹೇಳಕ್ಕಾಗಲ್ಲ. ಅದರಿಂದ ಕಾಲಲ್ಲಿ ಅವ್ರಿಗೆ ಸನ್ನೆ ಮಾಡ್ತಾರಂತೆ. ನೀವು ಎಡಗಡೆ ನೀವು ಟಚ್ ಮಾಡಿದ್ರೆ ಎಡಗಡೆ ಹೋಗ್ಬೇಕು, ಬಲಗಡೆ ಟಚ್ ಮಾಡಿದ್ರೆ ಬಲಗಡೆ ಹೋಗ್ಬೇಕು. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಆ ಭಕ್ತ ವತ್ಸಲ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ, ಆದರೆ ಅವರು ಭಕ್ತಿ ಮಾಡಬೇಕಷ್ಟೇ. ನಾವು ಅವ್ರು ಹೇಳ್ದಂಗೆ ನಾವೆಲ್ಲರೂ ಕೂಡ ಕೇಳಬೇಕು. ಯಾಕೆ ಪಾರ್ಥ ಸಾರಥಿ ಆದರೂ ಒಂದು ಮಾತನ್ನು ಕೂಡ ಆ ಕಡೆ ಈ ಕಡೆ ಯಾವತ್ತೂ ಮಾಡ್ತಾ ಇರಲಿಲ್ಲ ಅರ್ಜುನ. ಭಗವಂತನ ಮಾತು ಕೇಳಿ ಅವ್ರ ಜೀವನನ ರೂಪಿಸಿದ್ರು. ಅದಕ್ಕೆ ಕಾರಣ ಏನಪ್ಪ ಅಂದರೆ ಕುಂತಿದೇವಿ ಪೂರ್ಣವಾಗಿ ಭಗವಂತನ ಮೇಲೆ ಅವ್ರೇನಾಗಿದ್ರು? ನಿರ್ಭರ ಆಗ್ಬಿಟ್ಟಿದ್ರು. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಏನೇ ಕಷ್ಟ ಬಂದ್ರೂ ಕೂಡ ಭಗವಂತನ ಮಾತನ್ನ ಕೇಳಿ ಅವರು ಮುಂದಕ್ಕೆ ಹೋಗ್ತಾ ಇದ್ರು. ಅದನ್ನೇ ಅವ್ರ ಮಕ್ಕಳಿಗೂ ಕೂಡ ಕಲಿಸಿದ್ರು. ಅದಕ್ಕಾಗಿಯೇ ಅವರು ಪೂರ್ಣವಾಗಿ ಭಗವಂತನ ಮೇಲೆ ಡಿಪೆಂಡ್ ಆಗಿದ್ರು. ಅದಕ್ಕೆ ಭಗವಂತ ಅವರ ರಕ್ಷಣೆ ಕೊಡೋದಕ್ಕಾಗಿ ಏನು ಮಾಡಿದ್ದಾರೆ? ಪಾರ್ಥ ಸಾರಥಿ ಆಗಿದ್ದಾರೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಆ ಒಂದು ಭಕ್ತ ವತ್ಸಲ ಯಾವ ಥರ ಇದ್ದಾನೆ, ಯಾವ ಥರ ಅವನ ಅನುಗ್ರಹ ಇಲ್ಲಿ ಸಿಗ್ತಾ ಇದೆ ಅನ್ನೋದನ್ನು ನಮಗೆ ತಿಳುವಳಿಕೆ ಕೊಡ್ತಾರೆ. ಅದಾದ ಮೇಲೆ ಎರಡೂ ಸೈನ್ಯಗಳ ಮಧ್ಯೆ ರಥ ಏನೋ ನಿಲ್ಲಿಸಿದ್ರು. ನಿಲ್ಲಿಸಿದ ತಕ್ಷಣ ಏನಾಯಿತು? ಎಲ್ಲರನ್ನ ನೋಡಿ ಅರ್ಜುನ ಏನಾಗೋದ? ಭಾವಪರವಶ ಆಗೋದ್ರು. ನೋಡಕ್ ಬಂದಿದ್ಯಾರನ್ನ? ಶತ್ರುಗಳನ್ನ. ಆದರೆ ನೋಡಿದ್ಯಾರನ್ನ? ನೆಂಟರನ್ನ ನೋಡ್ಬಿಟ್ಟ, ನೆಂಟರಿಷ್ಟರನ್ನ ನೋಡ್ಬಿಟ್ರ, ಶತ್ರುಗಳನ್ನ ನೋಡಿಲ್ಲ. ಕಾರಣ ಏನು? ಕಾರಣ ಏನಪ್ಪ ಅಂದರೆ ಮತ್ತೆ ಪ್ರಭುಪಾದರು ಹೇಳ್ತಾರಲ್ಲಿ, ಶತ್ರುಗಳನ್ನ ನೋಡು ಅಂತ ಹೇಳಿದ್ದಿದ್ರೆ ಕೃಷ್ಣ ಶತ್ರುಗಳನ್ನೇ ನೋಡ್ಬಿಟ್ಟಿರೋರೇನೋ. ಆದರೆ ಕೃಷ್ಣ ಯಾರನ್ನು ನೋಡಕ್ಕೆ ಹೇಳಿದ್ದು? ಕೌರವರನ್ನ ನೋಡು ಅಂತ ಹೇಳಿದ್ರು. ಅದರಿಂದ ಅವ್ರ ಕಣ್ಣಿಗೆ ಕಂಡಿದ್ದೆಲ್ಲಾನು ಕೂಡ ನೆಂಟರಿಷ್ಟರೇ ಕಂಡ್ರು. ಇದೊಂಥರ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಭಾವಪರವಶರಾಗೋದ್ರು. ಅದರಿಂದ ಅವ್ರಿಗೆ ಏನಾಗೋಯ್ತು? ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಮೃದು ಹೃದಯ ಶುದ್ಧ ಭಗವಂತನ ಭಕ್ತರಾಗಿರೋದ್ರಿಂದ ಅವರಲ್ಲಿ ಏನು ಪ್ರಾಪ್ತಿ ಆಗೋಯ್ತು ಅಂದರೆ ಸಹಾನುಭೂತಿ ಪ್ರಾಪ್ತಿ ಆಗೋಯ್ತು. ಎಲ್ಲರ ಮೇಲೆ ಕರುಣೆ ಉಂಟಾಗೋಯ್ತು. ಆ ಕರುಣೆಯಿಂದ ಏನಾಯಿತು? ಅವರಿಗೆ ಎಂಥ ಒಂದು ತಪ್ಪು ಕೆಲಸ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಯೋಚನೆ ಬಂದ್ಬಿಡ್ತಂತೆ. ಯಾಕೆಂದ್ರೆ ಒಬ್ಬ ಸಾಧು ವ್ಯಕ್ತಿಗೆ ಮಾತ್ರ ವಿಚಾರ ಬರುತ್ತೆ, ಪರದುಃಖಿ ದುಃಖಿ. ಬೇರೆಗೆ ಯಾರಿಗಾದರೂ ದುಃಖ ಆಗ್ತಾ ಇದ್ರೆ ಅದರಲ್ಲಿ ಅವರು ದುಃಖ ಅನುಭವಿಸ್ತಾರೆ. ನಾಳೆ ಏನು ಯುದ್ಧ ನಡೆಯುತ್ತೋ ಆ ಯುದ್ಧದಿಂದ ಏನೆಲ್ಲ ಪರಿಣಾಮಗಳು ಎದುರುಗಡೆ ಬರುತ್ತೋ ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ. ಆ ಯೋಚನೆಯಿಂದಾನೇ ಅವ್ರಿಗೆ ತಲೆ ತಿರುಗ್ತಾ ಇದೆ. ಯಾಕೆಂದರೆ ಲಕ್ಷಾಂತರ ಕೋಟ್ಯಾಂತರ ಜನ ಸೈನಿಕರಿದ್ದಾರೆ. ಅವರೆಲ್ಲರೂ ಕೂಡ ದೇಹ ಬಿಡೋದಕ್ಕೆ ಸಿದ್ಧರಾಗಿ ಬಂದ್ಬಿಟ್ಟಿದ್ದಾರೆ. ದುರ್ಯೋಧನೆ ಹೇಳ್ತಾ ಇದ್ದಾನೆ, ನನಗಾಗಿ ಪ್ರಾಣ ಕೊಡೋಕ್ಕೆ ಇವರೆಲ್ಲರೂ ನಿಂತಿದ್ದಾರೆ, ನಾನು ರಾಜ ಆಗಬೇಕು ಅಂತ. ಆದರೆ ಇಲ್ಲಿ ಅರ್ಜುನ ಯೋಚನೆ ಮಾಡ್ತಾ ಇದ್ದಾನೆ, ನಮಗಾಗಿ ಇವರೆಲ್ಲ ಪ್ರಾಣ ತೆಗೆದು ಇವರು ಅವ್ರ ಜೀವನದಲ್ಲಿ ಅವ್ರ ಮನೆಯವರು ಎಷ್ಟು ಕಷ್ಟ ಅನುಭವಿಸ್ತಾರೆ, ಸಮಾಜ ಎಷ್ಟು ಕಷ್ಟದಲ್ಲಿ ಹೊಟ್ಟೋಗುತ್ತೆ, ನಮಗಾಗಿ ಯಾಕೆ ಈ ರಾಜ್ಯ ಸುಖ ಬೇಡ ಕೃಷ್ಣ, ಈ ಥರ ಮಾತು
ಶುರು. ಆದರೆ ದುರ್ಯೋಧನಂದು ಪ್ರಜ್ಞೆ ಬೇರೆ ಇದೆ, ಇಲ್ಲಿ ಅರ್ಜುನಂದು ಪ್ರಜ್ಞೆ ಬೇರೆ ಇದೆ. ದುರ್ಯೋಧನ ಒಂದು ಸ್ವಾರ್ಥಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ, ಆದರೆ ಇವ್ರಿಗೆ ತಿನ್ನಕ್ಕೂ ಊಟ ಇಲ್ಲ. ನಾಳೆ ಬೇಕು ತಿನ್ನಬೇಕು ಅಂದ್ರೂ ಕೂಡ ನಾಳೆ ಪರಿಸ್ಥಿತಿ ಏನಾಗಿದೆ ಅಂದರೆ ರಾಜ್ಯ ಇಲ್ದಿರ ಇರೋದ್ರಿಂದ ಭಿಕ್ಷೆ ಬೇಡಿ ಬದುಕ್ತಾ ಇದ್ದಾರೆ. ಆದ್ರೇನು ಕೂಡ ಆ ಪರಿಸ್ಥಿತಿಯಲ್ಲೂ ಕೂಡ ಅವನ ಮನಸ್ಸು ಯಾವ ಥರ ಇದೆ ಅಂದರೆ, ನಮಗಾಗಿ ಯಾಕೆ ಇಷ್ಟೊಂದು ಜನ ಯುದ್ಧದಲ್ಲಿ ಸಾಯಬೇಕು, ನಾವು ಭಿಕ್ಷೆ ಬೇಡೇ ಬದುಕ್ತೀವಿ ಪರವಾಗಿಲ್ಲ, ಆದರೆ ಯುದ್ಧ ಮಾಡೋದು ಬೇಕಾಗಿಲ್ಲ. ಮತ್ತೆ ಅದನ್ನ ಹೇಳ್ತಾ ಅವ್ರೇನು ಹೇಳ್ತಾ ಇದ್ದಾರೆ, ಅವರಿಗೆ ಪಾಪದ ಭಯ ಪ್ರಾಪ್ತಿ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲರೂ ಕೂಡ ನರಕ ಸದೃಶ ಆಗ್ಬಿಡ್ತಾರೆ. ಯುದ್ಧ ಮಾಡಿ ನಾವನ್ನು ಕೂಡ ನರಕಕ್ಕೆ ಕಳಿಸ್ದಿರೋದ್ರಿಂದ ನಮ್ಮಲ್ಲೂ ಕೂಡ ಏನಾಗುತ್ತೆ, ನಾವನ್ನು ಕೂಡ ಪಾಪ ಮಾಡಿರ್ತೀವಿ. ಆದರೆ ಇದೊಂದೇ ಜನ್ಮ ಅಲ್ಲ, ಮುಂದಿಂದು ಜನ್ಮಗಳಿದೆ. ನಾವೆಲ್ಲರೂ ಕೂಡ ನರಕದಲ್ಲಿ ಏನು ಮಾಡಬೇಕಾಗತ್ತೆ, ಒದ್ದಾಡಬೇಕಾಗತ್ತೆ. ಇದೊಂದೇ ಜನ್ಮ ಆಗಿದ್ರೆ ಇಲ್ಲೇನು ಬರುತ್ತೋ ಸುಖ ದುಃಖ ಅದೇ ಎಲ್ಲ ಅಂತಂದಿದ್ರೆ ಸರಿ ಆಯಿತು, ಓಕೆ. ಆದರೆ ಇದೊಂದೇ ಜೀವನ ಅಲ್ವಲ್ಲ. ಈ ಜನ್ಮ ಬಿಟ್ಟಿದ ತಕ್ಷಣ ಇನ್ನೊಂದು ನಮ್ಮ ಕರ್ಮಾನುಸಾರವಾಗಿ ನಮ್ಗೆ ಇನ್ನೊಂದು ಜನ್ಮ ಪ್ರಾಪ್ತಿ ಆಗ್ಬಿಡುತ್ತೆ. ಅಲ್ಲಿ ನಾವು ನರಕದಲ್ಲಿ ಜೀವನ ನಡೆಸಬೇಕಾಗತ್ತೆ. ಪಾಪ ಪ್ರಜ್ಞೆ ಇಟ್ಕೋಬೇಕು ಜೀವನದಲ್ಲಿ. ನಾನು ಏನು ಮಾಡ್ತಾ ಇದೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದೆಲ್ಲ ಅತ್ಯಂತ ಸೂಕ್ಷ್ಮ ಆಗಿರೋದು ವಿಚಾರ. ನಾವು ಏನೆಲ್ಲ ಮಾಡ್ತಾ ಇದ್ದೀವೋ ಅದರಿಂದ ನಮಗೆ ಪ್ರತಿಕ್ರಿಯೆ ಏನು ಬರುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಿನೇ ನಾವೆಲ್ಲರೂ ಕೂಡ ಜೀವನ ನಡೆಸಬೇಕು. ಸುಮ್ಮನೆ ಏನೋ ಇದೊಂದೇ ಜೀವನ ಅಲ್ಲ, ಇದು ಅಗಾಧ ಆಗಿರೋದು ನಮ್ಮ ಈ ಒಂದು ಪಯಣದಲ್ಲಿ ಸಮಯದಲ್ಲಿ. ಈ ಜೀವನ ಅನ್ನೋದು ಬರೀ ಒಂಥರ ಒಂದು ಡಾಟ್ ಇದ್ದಂಗೆ. ಆಚಾರ್ಯರು ಹೇಳ್ತಾರೆ, ಒಂದು ಸಾಸಿವೆ ಕಾಳಿದ್ದಂಗೆ ಅಷ್ಟೇ ಈ ಸಮಯ. ಈ ಸಮಯನೇ ಎಲ್ಲ ಮುಗಿದೋಯ್ತು, ಇಲ್ಲಿಂದ ಇನ್ನೇನು ಇಲ್ಲ ಅನ್ನೋಂಗೆ ವಿಚಾರ ಇಲ್ಲ. ಅದರಿಂದ ಇದೆಲ್ಲ ಚಿಂತನೆ ಮಾಡ್ತಾ ಇದ್ದಾರೆ ಅರ್ಜುನನು ಕೂಡ. ಆ ಕ್ಷಣದಲ್ಲಿ ಕಡೆ ಮೂಮೆಂಟಲ್ಲೂ, ಕಡೆ ಕ್ಷಣ ಇದು, ಅಲ್ಲಿನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅದರಿಂದ ಪಾಪದ ವಿಚಾರ ಚಿಂತನೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ಕುಟುಂಬದ ವಿನಾಶದಿಂದ ಏನಾಗುತ್ತೆ, ಕುಟುಂಬದ ವಿನಾಶದಿಂದ ವಂಶನಾಶ ಆಗ್ಬಿಡುತ್ತೆ. ವಂಶನಾಶದಿಂದ ಸ್ತ್ರೀಯರು ನೀತಿಭ್ರಷ್ಟರಾಗ್ಬಿಡ್ತಾರೆ. ಸ್ತ್ರೀಯರಿಗೆ ರಕ್ಷಣೆ ಸಿಗೋದಿಲ್ಲ. ಸ್ತ್ರೀಯರಿಗೆ ಯಾವಾಗ ರಕ್ಷಣೆ ಸಿಗೋದಿಲ್ವೋ ಆವಾಗ ಅನಿಷ್ಟ ಆಗಿರೋದು ಸಂತಾನ ವರ್ಣಸಂಕರ ಆಗೋಗುತ್ತೆ. ಯಾವಾಗ ವರ್ಣಸಂಕರ ಆಗೋಗುತ್ತೋ ಆವಾಗ ಇಡೀ ಸಮಾಜ ನರಕ ಸದೃಶ ಆಗೋಗುತ್ತೆ. ಮತ್ತು ಮುಂದಿನ ಪೀಳಿಗೆಗಳು ಕೂಡ ಎಲ್ಲರೂ ಕೂಡ ನರಕಕ್ಕೆ ಹೊಟ್ಟೋಗ್ತಾರೆ. ಇದೆಲ್ಲ ಯೋಚನೆ ಮಾಡಿ ಅವರು ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಳ್ತಾ ಇದ್ದಾರೆ. ಅವ್ರಿಗೆ ನಿಲ್ಲಕ್ಕಾಗ್ತಾ ಇಲ್ಲ, ನಡುಗ್ತಾ ಇದೆ, ದೇಹ ಎಲ್ಲ ಕಂಪಿಸ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ ಅವ್ರಿಗೆ. ಆ ನಡುಕದಿಂದ ಏನಾಗೋಯ್ತು, ಇದೆಲ್ಲ ಯೋಚನೆ ಮಾಡಿ ಆ ನಡುಕದಿಂದ ಏನಾಗೋಯ್ತು, ಬಿಲ್ಲು ಬಾಣ ಪಕ್ಕದಲ್ಲಿ ಇಟ್ಬಿಟ್ರು. ಕೃಷ್ಣ, ನಾನಿನ್ನ ಯುದ್ಧ ಮಾಡೋದೇ ಇಲ್ಲ, ನಾನು ಭಿಕ್ಷೆ ಬೇಡಿ ಬೇಕಾದರೆ ಬದುಕ್ತೀನಿ, ಆದರೆ ನಾನು ಯಾವತ್ತೂ ಇನ್ನು ಯುದ್ಧ ಮಾಡಲ್ಲ ಅಂತ. ನಾವೇನು ಅನ್ಕೊಂತೀವಿ, ಓ ಕೃಷ್ಣ ದೊಡ್ಡ ಯುದ್ಧ ನಡೆಸ್ಬಿಟ್ರು, ಅರ್ಜುನ ಎಲ್ಲರನ್ನೂ ಸಾಯಿಸ್ಬಿಟ್ರು. ಆದರೆ ಇಲ್ಲಿ ಅರ್ಜುನ ಮತ್ತು ಕೃಷ್ಣಂದು ಭಾವನೆಗಳನ್ನು ನಾವು ಯಾವಾಗ ಅರ್ಥ ಮಾಡ್ಕೋತೀವಿ ಆವಾಗ ಮಾತ್ರ ಗೊತ್ತಾಗುತ್ತೆ. ಇದಕ್ಕೆ ಯುದ್ಧಕ್ಕೆ ಅರ್ಜುನ ಆಗಿ ಕೃಷ್ಣ ಆಗಲಿ ಕಾರಣ ಅಲ್ವೇ ಅಲ್ಲ. ಅದಕ್ಕೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಕಡೆಯದಾಗಿ ಏನು ಹೇಳ್ತಾರೆ ಅಂದರೆ, ಯಾಕೆ ಈ ಥರ ಅರ್ಜುನನಲ್ಲಿ ಒಳ್ಳೆ ಪ್ರಜ್ಞೆ ಇತ್ತು ಅಂದರೆ, ಭಗವಂತನ ಸೇವೆಯಲ್ಲಿ ನಿರತನಾದ ಇಂತಹ ದಯಾಮಯನಾದ ಮೃದುಹೃದಯಾದ ಮನುಷ್ಯನು ಆತ್ಮಜ್ಞಾನೋಪದೇಶವನ್ನು ಪಡೆಯಲು ಯೋಗ್ಯನಾಗಿರೋ ವ್ಯಕ್ತಿ. ಒಬ್ಬ ವ್ಯಕ್ತಿಗೆ ಆತ್ಮದ ಬಗ್ಗೆ, ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಯಾರಿಗಾದ್ರೂ ಬೇಕಂದ್ರೆ ಅವರು ಯಾವ ಥರ ಬದುಕಬೇಕು ಅಂದರೆ ಅರ್ಜುನನ ಪ್ರಜ್ಞೆಯಲ್ಲಿ ನಾವು ಯೋಚನೆ ಮಾಡಬೇಕು. ನಾನೇನೋ ತೀರ್ಮಾನ ತಗೊಂಡಿದ್ದೀನಿ, ಆ ತೀರ್ಮಾನನೇ ಎಲ್ಲ ಕರೆಕ್ಟು, ಆ ಥರ ವಿಚಾರಗಳು ನಾವು ಯಾವತ್ತೂ ಕೂಡ ಮಾಡಬಾರ್ದು. ಇದು ಈ ಮೊದಲನೇ ಅಧ್ಯಾಯದಲ್ಲಿ ಸಾರಾಂಶ ರೂಪದಲ್ಲಿ ಇಡೀ ಮೊದಲನೇ ಅಧ್ಯಾಯದ ವಿಚಾರ ಇಷ್ಟಿದೆ. ಆದಮೇಲೆ ಎರಡನೇ ಅಧ್ಯಾಯ. ಈ ಎರಡನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಈ ಥರ ಪರಿಸ್ಥಿತಿನ ಮತ್ತೆ ಸಂಜಯ ಹೇಳ್ತಾರೆ. ಹೇಳಿದ ಮೇಲೆ ಇದನ್ನೆಲ್ಲ ನೋಡಿ ಕೃಷ್ಣ ಮಾತಾಡಿದ್ರು. ಕೃಷ್ಣ ಏನು ಹೇಳಿದ್ರು,
ಈ ಅಹಿಂಸೆ ಇದೆಲ್ಲ ವಿಚಾರ ಇಟ್ಕೊಂಡಿದ್ಯಲ್ಲಪ್ಪ, ಅದನ್ನು ಕೃಷ್ಣ ಏನು ಮಾಡ್ತಾರೆ, ಖಂಡಿಸ್ತಾರೆ. ಅನಾರ್ಯಂ, ನಿಜವಾಗ್ಲೂ ತಿಳುವಳಿಕೆ ಇರೋ ವ್ಯಕ್ತಿ ಈ ಪ್ರಕಾರವಾಗಿ ನಡ್ಕೊಳಲ್ಲ. ದುರ್ಬಲ ಆಗಿರೋ ವ್ಯಕ್ತಿ ಮಾತ್ರನೇ ಕೂಡ ಈ ಥರ ಯೋಚನೆ ಮಾಡ್ಬೋದು. ಯಾಕೆ ಈ ಮಾತು ಹೇಳಿದ್ರು? ಹೌದಲ್ವಾ, ನಮ್ಗೆ ಅನ್ಸುತ್ತೆ ಅಲ್ವಾ, ಅಯ್ಯೋ ಏನಪ್ಪ ಅರ್ಜುನ ಇಷ್ಟೊಂದೆಲ್ಲ ಒಳ್ಳೆ ವಿಚಾರಗಳನ್ನು ಮುಂದೆ ಇಟ್ಬಿಟ್ಟಿದ್ದಾರೆ, ಇವಾಗ ಯುದ್ಧ ನಿಲ್ಲಿಸ್ಬಿಟ್ಟು ಸುಮ್ಮನೆ ಎಲ್ಲ ಹೊಟ್ಟೋದ್ರೆ ವಾಪಸ್ಸು ಸರಿ ಇದೆಯಲ್ಲ ಅಂತ ಯೋಚನೆ ಮಾಡ್ಬೋದು. ಆದರೆ ವಿಚಾರ ಅದಲ್ಲ. ವಿಚಾರ ಏನಪ್ಪ ಅಂದರೆ, ಯುದ್ಧ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಚರ್ಚೆಗಳಾದ ಮೇಲೆ ಕಟ್ಟ ಕಡೆಗೆ ತೀರ್ಮಾನ ತಗೊಂಡು ಒಬ್ಬರಿಬ್ಬರಲ್ಲ, ಯಾರು ಶ್ರೇಷ್ಠ ವ್ಯಕ್ತಿಗಳು ಆ ಸಮಯದಲ್ಲಿ ಯಾರೆಲ್ಲ ಇದ್ರೋ ಈ ಜಗತ್ತಲ್ಲಿ ಶ್ರೇಷ್ಠ ವ್ಯಕ್ತಿಗಳು, ಅವರೆಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಅದಾದ ಮೇಲೆ ಯುದ್ಧ ಭೂಮಿಗೆ ಬರಬೇಕು ಅಂತ ತೀರ್ಮಾನ ಆಗೋಗಿದೆ. ಅರ್ಜುನನಿಗೆ ಈ ಒಂದು ಪ್ರಜ್ಞೆ ಬರೋದಕ್ಕೆ ಕಾರಣ ಏನಂದ್ರೆ, ಭಗವಂತಂದು ಅರ್ಜುನನಿಗೆ ಗೊತ್ತಿರಲಿಲ್ವಾ, ಅವರು ಯುದ್ಧ ಮಾಡಲೇಬೇಕು ಅಂತಾನೆ ಬಂದರು. ಆದರೆ ಇಲ್ಲಿ ನಮಗಾಗಿ ಭಗವಂತ ಏನು ಕೊಡಬೇಕಾಗಿತ್ತು? ಜ್ಞಾನ ಕೊಡಬೇಕಾಗಿತ್ತು. ಭಗವದ್ಗೀತೆದು ವಿಚಾರಗಳನ್ನು ಭಗವಂತನ ವಿಚಾರಗಳನ್ನು ನಮಗಾಗಿ ಕೊಡಬೇಕಾಗಿತ್ತು. ಅದಕ್ಕೆ ಅರ್ಜುನನಿಗೆ ಅಂಥ ಒಂದು ಮನ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದು ಯಾರಪ್ಪ ಅಂದರೆ ಕೃಷ್ಣನೇ. ಏನು ಮಾಡಿದ್ದಾರೆ? ಈ ಒಂದು ತಿಳುವಳಿಕೆನ ಕೊಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಇಲ್ಲಿ ಮುಂದುವರಿತಾ ಇದೆ. ಇದೆಲ್ಲ ಕೇಳಿದ ಮೇಲೆ ಮತ್ತೆ ಅರ್ಜುನ ಹೇಳ್ತಾ ಇದ್ದಾರೆ, ಸರಿ ಆಯಿತು, ಅಲ್ಲಿ ಮಧುಸೂದನ ಅಂತ ಕರೆದ್ರು. ಯಾರನ್ನ? ಕೃಷ್ಣನನ್ನ. ಮಧುಸೂದನ ಅಂದ್ರೇನು? ಮಧು ಅನ್ನೋ ರಾಕ್ಷಸನನ್ನ ಕೊಂದಾಗ್ದವನು ನೀನು, ಶತ್ರುಗಳನ್ನ ದಂಡನೆ ಮಾಡೋವನು ನೀನು. ಆದರೆ ಯಾವತ್ತಾದರೂ ನಿಮ್ಮ ತಾತನ ಮೇಲೆ ಯುದ್ಧ ಮಾಡಿದ್ಯಪ್ಪ? ನಿಮ್ಮ ಬಂಧುಗಳ ಮೇಲೆ ಯಾವತ್ತಾದರೂ ನೀನು ಯುದ್ಧ ಮಾಡಿದ್ಯಾ? ನೀನು ರಾಕ್ಷಸರನ್ನೆಲ್ಲ ಕೊಂದಾಕಿದ್ಯಾ? ನೀನು ಆ ಥರ ಹೇಳು, ನಾನು ಮಾಡ್ತೀನಿ ಬೇಕಾದ್ರೆ. ಆದರೆ ಇಲ್ಲಿ ಯಾರನ್ನ ತಂದು ನಿಲ್ತಿದ್ಯಾ? ಪ್ರೀತಿ ಪಾತ್ರ ಆಗಿರೋ ಭೀಷ್ಮಾಚಾರ್ಯರು ನನ್ನ ತಾತ ನಿಂತಿದ್ದಾರೆ, ಗುರುಗಳಾಗಿರೋರು ದ್ರೋಣಾಚಾರ್ಯರಿದ್ದಾರೆ, ಇವರೆಲ್ಲ ನನ್ನ ಪ್ರೀತಿ ಪಾತ್ರರು. ಇವರನ್ನ ಕೊಂದು ಅದರಲ್ಲಿ ಏನಾದರೂ ನಾನು ಊಟ ಮಾಡಿದ್ರೆ ಆ ಊಟದ ಒಂದೊಂದು ಅಗಳಲ್ಲಿ ಕೂಡ ಅವ್ರ ರಕ್ತನೇ ನನಗೇನಾಗತ್ತೆ, ಕಾಣ್ತಾ ಇರುತ್ತೆ. ಅದರಿಂದ ನೀನು ಈ ಥರ ನನ್ನ ಕೈಯಲ್ಲಿ ಮಾಡಿಸ್ಬೋದಾ ಅನ್ನೋದು ಒಂದು ವಿಚಾರ ಮುಂದೆ ಇಟ್ಟರು. ಅದಾದಮೇಲೆ ಮತ್ತೆ ಅವ್ರಿಗೆ ಗೊತ್ತಾಯಿತು. ಏನು ಗೊತ್ತಾಯಿತು? ನನಗೇನು ಗೊತ್ತಾಗಿಲ್ಲ ಅಂತ ಗೊತ್ತಾಯಿತು. ನನಗೇನು ಅರ್ಥ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಇದೇ ತುಂಬ ಮುಖ್ಯ ಆಗಿರೋದು. ಇಲ್ಲಿಗೆ ಬರೋದೇ ನಮ್ಮದು ಪರಿಸ್ಥಿತಿ ಭಾರಿ ಕಷ್ಟ. ನಮಗೇನು ಗೊತ್ತಿಲ್ಲ ಅಂತ ನಾವು ಯಾವತ್ತೂ ಕೂಡ ಒಪ್ಕೊಳಲ್ವಲ್ಲ, ಅದೇ ನಮ್ಮ ಸಮಸ್ಯೆ. ಯಾರಿಗಾದರೂ ಕೇಳಿ, ಆ ಮಗು ಕೇಳಿದ್ರೇನೆ ಹೇಳುತ್ತೆ ನನಗೆ ಗೊತ್ತು. ಮಗುನೇ ಆ ಥರ ಹೇಳ್ಬೇಕಂದ್ರೆ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಏನು ಹೇಳ್ತೀವಿ? ನಮಗೆಲ್ಲ ಗೊತ್ತು ಅಂತ ಹೇಳ್ತೀವಿ. ನಮ್ಮ ಸಮಸ್ಯೆ ಅದೇನೆ. ಸರಿ, ನನಗೇನು ಗೊತ್ತಿಲ್ಲ ಅಂತ ನಾವು ಎಲ್ಲಿವರೆಗೂ ಬರಲ್ವ ಮುಂದೆ. ಆದರೆ ಅರ್ಜುನನಿಗೆ ಗೊತ್ತಿರಲಿಲ್ವಾ? ಎಲ್ಲ ಗೊತ್ತಿತ್ತು. ಅವರಿಗೆ ಗೊತ್ತಿಲ್ದಿರ ಇರೋದೇನಿತ್ತು ವಿಚಾರ? ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ ಅರ್ಜುನ. ಒಂದೇ ಒಂದು ಉದಾಹರಣೆ ಆಚಾರ್ಯರು ಹೇಳ್ತಾರೆ. ಅವರ ಮನಸ್ಸಿನ ಮೇಲೆ ಅವರು ಎಷ್ಟು ಅವರಿಗೆ ಕಂಟ್ರೋಲ್ ಇತ್ತು ಅಂದರೆ, ಈ ಥರ ದೊಡ್ಡ ಚಕ್ರದಲ್ಲಿ ಹಿಂಗೆ ಜೋರಾಗಿ ತಿರುಗ್ತಾ ಇರುವಂಥ ಒಂದು ಚಕ್ರದಲ್ಲಿ ಮೀನಿನ ಕಣ್ಣಿಗೆ ಅದು ಮೇಲ್ಗಡೆ ನೋಡಿಕೊಂಡಲ್ಲ, ಕೆಳಗಡೆ ಎಣ್ಣೆಯಲ್ಲಿ ನೋಡಿಕೊಂಡು ಇಲ್ಲ ನೀರಿನಲ್ಲಿ ನೋಡಿಕೊಂಡು ಅದಕ್ಕೆ ಬಾಣ ಬಿಡುತ್ತಾ ಇದ್ರು ಅರ್ಜುನ. ಅವ್ರ ಮನಸ್ಸಿನ ಮೇಲೆ ಅವರಿಗೆ ಎಷ್ಟು ನಿಯಂತ್ರಣ ಇರಬೇಕು, ಎಷ್ಟು ಅವರಿಗೆ ಕಾನ್ಸಂಟ್ರೇಷನ್ ಇರ್ಬೋದು. ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ಆದ್ರೇನೂ ಕೂಡ ಇಲ್ಲಿ ಅವರಿಗೆ ಅರ್ಥ ಆಗ್ತಾ ಇದೆ, ಕೃಷ್ಣ ನನಗೇನು ಗೊತ್ತಾಗ್ತಾ ಇಲ್ಲ, ನನಗೇನು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಏನು ಮಾಡಿ, ಇವಾಗ ಕಾರ್ಪಣ್ಯ ದೋಷೋ ಉಪಹತ
ಸ್ವಭಾವ. ಪೃಚ್ಛ್ವಾಮಿ ತ್ವಂ ಧರ್ಮ ಸಮ್ಮೂಢಚೇತಃ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಅಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ದಯವಿಟ್ಟು ನನ್ನ ಕೃಪಣತೆ ದೌರ್ಬಲ್ಯದಿಂದ ನಾನಿವಾಗ ನನ್ನ ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಮನಸ್ಸಿನ ಮೇಲೆ ನನಗೇನಿಲ್ಲ, ಒಂಚೂರೂ ಕೂಡ ನಿಯಂತ್ರಣನೇ ಇಲ್ಲ. ನನ್ನ ಬುದ್ಧಿ ಮೇಲೆ ನನಗೆ ಒಂಚೂರು ಕೂಡ ನಿಯಂತ್ರಣ ಇಲ್ಲ. ಈಗ ನನಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಕರ್ತವ್ಯ ಏನು ಅನ್ನೋದು ನಾನು ಮರ್ತೋಗಿದ್ದೀನಿ. ಈಗ ದಯವಿಟ್ಟು ಏನು ಮಾಡು, ನನಗೆ ನಿನ್ನ ಶಿಷ್ಯನನ್ನಾಗಿ ಸ್ವೀಕರಿಸು, ಮತ್ತು ದಯವಿಟ್ಟು ನನಗೆ ನಿಶ್ಚಿತವಾಗಿ ಹೇಳು, ಮಾರ್ಗದರ್ಶನ ಮಾಡು. ನಾನು ಏನು ಮಾಡಬೇಕು ಅಂತ ನನಗೆ ದಯವಿಟ್ಟು ಮಾರ್ಗದರ್ಶನ ಮಾಡು. ಇದು ಪ್ರಭುಪಾದರು ಆ ಒಂದು ಭಾವಾರ್ಥ ಅಂತೂ ಅದ್ಭುತವಾಗಿ ಬರೆದಿದ್ದಾರೆ. ಒಬ್ಬ ಕೃಪಣ ಆಗಿರೋ ವ್ಯಕ್ತಿ ಯಾವ ಥರ ಇರ್ತಾನೆ, ಒಬ್ಬ ಬುದ್ಧಿವಂತ ಆಗಿರೋ ವ್ಯಕ್ತಿ ಯಾವ ಥರ ಇರ್ತಾನೆ. ಒಬ್ಬ ವ್ಯಕ್ತಿ ಯಾವತ್ತೂ ಕೂಡ ಕೃಪಣನಾಗಿ ಬದುಕಬಾರದು. ಕೃಪಣ ಪ್ರಾಣಿ ಪಕ್ಷಿಗಳ ಥರ ಜೀವನ ನಡೆಸ್ಬಿಡ್ತಾರೆ. ಹೆಜ್ಜೆಗೆ ಈ ಜಗತ್ತಲ್ಲಿ ಅದೇ ಥರ ಹೆಜ್ಜೆಗೆ ಗೊಂದಲ ಇದೆ. ಈ ಗೊಂದಲದಿಂದ ಬಿಡುಗಡೆ ಪಡೆಯೋದಕ್ಕೆ ಯಾವ ಥರ ಅರ್ಜುನ ಗುರುಗಳಿಗೆ ಶರಣಾಗತಿ ತಗೊಂಡ್ರೆ ಅದೇ ಪ್ರಕಾರವಾಗಿ ಪ್ರತಿಯೊಬ್ಬರೂ ಕೂಡ ನಿಜವಾದ ಗುರುಗಳಿಗೆ ಶರಣಾಗತಿ ತಗೋಬೇಕು. ಅವರು ಗೊಂದಲದಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡಲೇಬೇಕು. ಕೃಪಣನಾಗಿ ಯಾವತ್ತೂ ಕೂಡ ಜೀವನನ ನಡೆಸಲೇಬಾರ್ದು. ಇದು ಎಲ್ಲಿವರೆಗೆ ನಮಗೆ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ನಾವು ಈ ಒಂದು ದುಃಖ ಯಾತನೆಗಳಿಂದ ಗೊಂದಲಗಳಿಂದ ನಾವು ಯಾವತ್ತೂ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಕೂಡ ಯಾವ ಥರ ಅರ್ಜುನ ಅರ್ಥ ಮಾಡಿಕೊಂಡು ಕೃಷ್ಣನ ಮಾತನ್ನು ನಡೆಸಿದ್ರೂ ಆ ಪ್ರಕಾರವಾಗಿ ನಾವು ನಡಿಬೇಕಾಗತ್ತೆ. ನಾವೂ ಕೂಡ ನಾವು ಹೇಳ್ಬೋದು ಇವಾಗ, ನಮಗೆಲ್ರಿಗೆ ಗುರುಗಳಿದ್ದಾರೆ, ನಾವೆಲ್ಲ ಶಿಷ್ಯರಾಗ್ಬಿಟ್ಟಿದ್ದೀವಿ. ಗುರು ಶಿಷ್ಯರದು ಸಂಬಂಧ ಅದು ಸಾಮಾನ್ಯ ಆಗಿರೋದು ವಿಚಾರ ಅಲ್ಲ. ಗುರು ಶಿಷ್ಯರ ಸಂಬಂಧ ಪ್ರಭುಪಾದರಲ್ಲಿ ಹೇಳ್ತಾರೆ, ಅಲ್ಲಿ ಗಂಭೀರತೆ ಇರಬೇಕು. ಗಂಭೀರವಾಗಿ ವಿಚಾರಗಳನ್ನು ಮಾಡಬೇಕು. ಒಂದು ಮಾತು ಅವರಿಂದ ಬರ್ತಾ ಇದೆ ಅಂದರೆ ಅದನ್ನು ಜೀವನ ಪೂರ್ತಿ ನಾವು ಪಾಲನೆ ಮಾಡೋದಕ್ಕೆ ರೆಡಿ ಇರಬೇಕು. ಸ್ವತಂತ್ರ ಕೊಡ್ತಾರೆ ಅವರು. ಅರ್ಜುನನಿಗೆ ಸ್ವತಂತ್ರನೇ ಕೊಟ್ಟರು. ಏನು ಕೊಟ್ಟರು? ಸರಿ ಆಯಿತು, ನಿಮ್ಮ ಇಷ್ಟ ಪ್ರಕಾರ ನೀವೇನೋ ಮಾಡಿ, ನಾ ಹೇಳೋದೆಲ್ಲ ಹೇಳಿದ್ದೀನಿ, ಅದಾದಮೇಲೆ ನಿನ್ನಿಷ್ಟ. ಕರೆಕ್ಟ್ ಅಲ್ವಾ? ಹೇಳಿದ್ರ ಇಲ್ವಾ? ಆದರೆ ಅರ್ಜುನ ಏನು ಮಾಡಿದ್ರು? ಇಲ್ಲ, ನನ್ನಿಷ್ಟ ಪ್ರಕಾರ ನನಗೆ ಇವಾಗ ಹಿಂಗೆ ಅನ್ನಿಸ್ತಾ ಇದೆ, ನಾನು ಹಿಂಗೆ ಮಾಡ್ತೀನಿ, ಆ ಥರ ಇಲ್ಲ ಅಲ್ಲಿ ವಿಚಾರ. ಏನು ವಿಚಾರ ಹೇಳಿದ್ರು? ನೀವು ಹೇಳಿದ್ದೇ ನಾನು ಮಾಡ್ತೀನಿ. ಇದು ತುಂಬ ಮುಖ್ಯ ಆಗಿರೋದು ವಿಚಾರ. ಯಾರ್ಯಾರು ಈ ಜಗತ್ತಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೋ ಅವ್ರದ್ದೆಲ್ಲ ಒಂದೇ ಮಾನದಂಡ ಏನಪ್ಪ ಅಂದರೆ ಗುರುಗಳ ಮಾತನ್ನು ನಡೆಸಬೇಕು ಅನ್ನೋದೇ ವಿಚಾರ ಅಷ್ಟೇ. ಶಿಲ ಪ್ರಭುಪಾದ ಇವತ್ತು ಇಡೀ ಜಗತ್ತಲ್ಲಿ ನಾವು ಅವ್ರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಅವ್ರ ಸೇವೆಗೆ ನಾವೇನು ಮಾಡ್ತಾ ಇದ್ದೀವಿ? ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಆದರೆ ಪ್ರಭುಪಾದರು ಏನು ಮಾಡಿದ್ರು? ಪ್ರಭುಪಾದ ಅವ್ರದ್ದು ಪ್ಲಾನಿಂಗ್ ಏನೋ ತಗೊಂಡೋದ್ರಾ? ಇಲ್ಲ. ಪ್ರಭುಪಾದರು ಏನು ಮಾಡಿದ್ರಂದ್ರೆ ಅಷ್ಟೇನೆ, ಗುರುಗಳು ಏನು ಹೇಳ್ತಾ ಇದ್ದಾರೋ ಅದನ್ನು ಮಾಡ್ತಾ ಹೋದ್ರು. ಅದಕ್ಕೆ ಇಡೀ ಯಾರ್ಯಾರು ನೋಡಿ, ಪ್ರಹ್ಲಾದ್ ಮಹಾರಾಜರು, ಧ್ರುವ ಮಹಾರಾಜರು, ಅಂಬರೀಷ್ ಮಹಾರಾಜ್ ಇರ್ಬೋದು, ವ್ಯಾಸ ಮಹರ್ಷಿಗಳಿರ್ಬೋದು, ನಾರದ ಮುನಿಗಳಿರ್ಬೋದು, ಪ್ರತಿಯೊಬ್ಬರೂ ಕೂಡ ನಮ್ಮ ಪರಂಪರೆಯಲ್ಲಿ ಒಂದೇ ವಿಚಾರ ಏನಪ್ಪ ಅಂದರೆ ಅವರು ಗುರು ಏನು ಹೇಳ್ತಾ ಇದ್ದಾರೋ ಅದನ್ನು ಮಾಡೋದಕ್ಕೆ ಅವ್ರ ಜೀವನನ ಪೂರ್ತಿ ಏನು ಮಾಡಿದ್ದಾರೆ? ಮುಡಿಪಾಗಿಟ್ಬಿಟ್ರಷ್ಟೇ. ಪ್ರಭುಪಾದರಿಗೆ ಹೇಳಿದ್ರು ಬುಕ್ಸ್ ಪ್ರಿಂಟ್ ಮಾಡಿ ಹಂಚಿ ಎಲ್ರಿಗೆ ಅಷ್ಟೇ. ಅವರು ಒಬ್ಬರೇ ಇದ್ದಾಗಲೂ ಅದನ್ನು ಮಾಡ್ತಾ ಇದ್ರು, ಎಲ್ಲರನ್ನೂ ಸೇರಿಸಿದಾಗಲೂ ಅದನ್ನೇ ಮಾಡಿದ್ರು. ಕರೆಕ್ಟ್ ಅಲ್ವಾ? ಇಷ್ಟು
ಅದೇ ಥರ ಇಲ್ಲಿ ಅರ್ಜುನನೂ ಕೂಡ ಅವ್ರ ಜೀವನ ಪೂರ್ತಿ ಏನು ಮಾಡಿದ್ದಾರೆ? ಭಗವಂತನ ಮಾತು, ಗುರುಗಳ ಮಾತನ್ನು ನಡೆಸಬೇಕು ಅನ್ನೋದು ವಿಚಾರ ಮರುಕ್ಷಣದಲ್ಲಿ ನಿಲ್ಲಿಸ್ಬಿಡ್ತಾರೆ ಅವರು. ನಾನು ಇನ್ನೇನು ಯೋಚನೆ ಮಾಡಲ್ಲ, ಇನ್ನು ನೀವೇನು ಹೇಳ್ತೀರೋ ಅದೇ ನಮ್ಮದು ವಿಚಾರ. ಇದಕ್ಕೆ ಒಂದೇ ಒಂದು ಉದಾಹರಣೆ, ಶ್ರೀಲ ಪ್ರಭುಪಾದರ ಶಿಷ್ಯರೊಬ್ಬರು ಅವ್ರ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಸಾಮಾನ್ಯ ವ್ಯಕ್ತಿ, ಅಂದರೆ ಭೌತಿಕವಾಗಿ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಸಾಮಾನ್ಯ ಆಗಿರಲಿಲ್ಲ ಅವರು. ಪ್ರಭುಪಾದರ ಮಾತು ಕೇಳಿಸ್ಕೊಂಡ್ರು, ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಮನೆ ಇಲ್ಲ, ವ್ಯವಸ್ಥೆ ಇಲ್ಲ, ಏನು ಇಲ್ದಿರ ಇರೋ ಜಾಗದಲ್ಲಿ ಅವ್ರ ಜೀವನನ ಪ್ರಭುಪಾದರು ಹೇಳಿದ್ದಾರೆ, ಅದರಿಂದ ಅಲ್ಲಿರ್ಬೇಕು ನಾವು, ಅಷ್ಟೇ ವಿಚಾರ. ಇರೋಕ್ಕೆ ಶುರು ಮಾಡಿದ್ರು. ಪ್ರಭುಪಾದರು ಎಲ್ಲೋ ಇದ್ದಾರೆ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಎಲ್ಲೋ ಅವರೆಲ್ಲೋ ಪ್ರಚಾರ ಮಾಡ್ತಾ ಇದ್ದಾರೆ, ಇವರೆಲ್ಲೋ ಇದ್ದಾರೆ. ಪ್ರಭುಪಾದರಿಂದ ಒಂದು ಲೆಟರ್ ಬಂತಂತೆ ಅವ್ರಿಗೆ, ಏನಂತಾನೆ, ನೀವು ಓಡಾಡೋದಕ್ಕೆ ಟ್ಯಾಕ್ಸಿ ತಗೋಬೇಡಿ, ಟ್ಯಾಕ್ಸಿಯಲ್ಲಿ ಹೋದರೆ ನಿಮಗೆ 5 ಪೈಸೆ ಆಗುತ್ತೆ, ನೀವು ಇದರಲ್ಲಿ ಬೇರೆ ಇನ್ನೊಂದು ಯಾವುದೋ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲೇ ನೀವು ಓಡಾಡಬೇಕು. ಈ ಥರ ಒಂದು ಯಾವುದೋ ಒಂದು ಲೆಟರ್ ಅವರಿಂದ ಬರುತ್ತೆ. ಅದಾದಮೇಲೆ ಏನಾಯಿತು? ಸರಿ ಆಯಿತು, ಅಲ್ಲಿರೋರಿಗೆಲ್ರಿಗೂ ಕೂಡ ಜೊತೆಲಿ ಇರ್ತಾರಲ್ವಾ ಶಿಷ್ಯರು, ಗಾಡ್ ಬ್ರದರ್ಸ್, ಇವ್ರಿಗೆಲ್ರಿಗೂ ಕೂಡ ಹೇಳಿದ್ರು, ನೀವಿನ್ನ ಏನು ಮಾಡಬೇಕು, ಪ್ರಭುಪಾದ ಹೇಳಿದ್ದಾರೆ ಈ ಥರ ನಾವು ಓಡಾಡಬೇಕು ಅಂತ. ಆಯಿತು, ಸರಿ. ಅದಾದಮೇಲೆ ಸ್ವಲ್ಪ ದಿನ ಇದೇ ಥರ ಇತ್ತು. ಏನೋ ಒಬ್ಬರು ಭಕ್ತರು ಬಂದರು, ಇಲ್ಲ ಇಲ್ಲ ನಾನೆಲ್ಲೋ ಹೋಗಬೇಕು, ನನಗೆ ದುಡ್ಡು ಕೊಡಿ, ಟ್ಯಾಕ್ಸಿಯಲ್ಲಿ ಹೋಗ್ಬೇಕು. ಇಲ್ಲ, ಪ್ರಭುಪಾದರು ಹೇಳಿದ್ದಾರೆ ನೀವು ಇದನ್ನು ಕೊಡೋದಿಲ್ಲ ನಾನು ದುಡ್ಡು. ಅದಕ್ಕೆ ಸ್ವಲ್ಪ ಸಮಯ ಆದಮೇಲೆ ಮತ್ತೆ ಬಂದರು, ಇಲ್ಲ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ನೀವೇನು ಮಾಡಬೇಕು, ನನಗೆ ಹಣ ಕೊಡಬೇಕು ಅಂತ ತಗೊಂಡ್ರು. ಆಗ ಹಣ ತಗೊಂಡು ಬಾಗ್ಲ ಹತ್ರಕ್ಕೆ ಹೋಗ್ಬಿಟ್ಟು, ನಾನು ಟ್ಯಾಕ್ಸಿಯಲ್ಲಿ ಹೋಗೋಕ್ಕೆ ಹಣ ತಗೊಂಡಿದ್ದು, ಹೋದ್ರಂತೆ. ಇವರು ಓಡಿದ್ರು ಅವ್ರ ಹಿಂದೆ. ಓಡಿ ಏನು ಮಾಡಿದ್ರು, ಅವರನ್ನು ಹಿಡ್ಕೊಂಡು ಏನು ಮಾಡಿದ್ರು, ಹಣನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಆ ವ್ಯಕ್ತಿ ಏನು ಮಾಡ್ದ ಗೊತ್ತಾ? ಹಣ ಕಿತ್ಕೊಳಕ್ಕೆ ಬಂದ್ರಲ್ಲ ಕೈ, ಆ ಕೈನ ಗಟ್ಟಿಯಾಗಿ ಹಾಕಿ ಕಚ್ಬಿಟ್ರಂತೆ. ಕಚ್ಚಿದ್ರಲ್ವಾ, ಇವಾಗ ಕಚ್ಚಿದ್ರೆ ಏನು ಮಾಡಬೇಕು? ಬಿಡ್ಲಿಲ್ಲ, ಅವ್ರಿಗೊಂದು ಗುದ್ದಿದ್ರು ಇವರು. ಗುದ್ದಿ ಏನು ಮಾಡಿದ್ರು, ಹಣ ತಗೊಂಡ್ಬಿಟ್ರು, ಹೋದ್ರು. ಪ್ರಭುಪಾದರಿಗೆ ವಿಚಾರ ಹೋಯ್ತು. ವಿಚಾರ ಹೋಗಿ ಏನಾಯಿತು, ಇಲ್ಲ ಈ ಥರ ಎಲ್ಲ ಭಕ್ತರಿಗೆ ಇವ್ರೇನು ಹೇಳಲಿಲ್ಲ, ಬೇರೆಯವರೆಲ್ಲರೂ ಹೇಳಿದ್ರು, ಈ ಥರ ಹೊಡೆದಾಟ ಆಯಿತು, ಗುದ್ಬಿಟ್ರು. ಸರಿ, ಪ್ರಭುಪಾದ ಒಂದು ಲೆಟರ್ ಕಳಿಸಿದ್ರು, ನೀವು ಇನ್ಮೇಲೆ ಲೀಡರ್ ಆಗಬಾರ್ದು, ಕೆಳಗಡೆ ಇಳಿರಿ. ಸರಿ ಆಯಿತು. ಅವರು ಅದಾದಮೇಲೆ ಸ್ವಲ್ಪ ದಿನಗಳಾದಮೇಲೆ ಮತ್ತೆ ಪ್ರಭುಪಾದರಲ್ಲಿಗೆ ಬಂದ್ರಂತೆ. ಬಂದಾಗ ಏನಾಯಿತು ಘಟನೆ ಅಂತೆಲ್ಲ ಕೇಳ್ತಾ ಇದ್ದಾನೆ. ಕೇಳಿದಾಗೆಲ್ಲ ನೋಡಿದ್ರು, ಕಚ್ಚಿದ್ರಲ್ವಾ, ಸುಮಾರು ದಿನಗಳಾದ್ಮೇಲೆ ಬಂದ್ರೇನು ಕೂಡ ಕಚ್ಚಿರೋ ಗಾಯ ಹಾಗೇ ಇತ್ತು. ಯಾವಾಗ ಕಚ್ಚಿರೋ ಗಾಯ ಇತ್ತಲ್ವಾ, ಅವಾಗೆಲ್ಲ ನೋಡಿದ್ರಲ್ವಾ, ಅವಾಗ ಗೊತ್ತಾಯ್ತು, ನನ್ನ ಒಂದು ಚಿಕ್ಕ ಮಾತಿಗೆ
ಇವರು ಎಷ್ಟು ಗಂಭೀರವಾಗಿ ಇದನ್ನು ತಗೊಂಡಿದ್ದಾರೆ, ಮತ್ತು ಅದನ್ನು ನಡೆಸಬೇಕು ಅನ್ನೋದು ವಿಚಾರ ಇದ್ದಾರಲ್ಲ, ಅದರಿಂದ ಇವರಿಗೆ ಏನು ಮಾಡಿದ್ರು, ಮತ್ತೆ ನೀನೇ ಎಲ್ಲರನ್ನೂ ಮುಂದಕ್ಕೆ ನಡೆಸ್ಕೊಂಡು ಹೋಗಬೇಕು ಆದಮೇಲೆ ಅವ್ರು ಬಂದರು. ಅಂದರೆ ಪ್ರಭುಪಾದರ ಶಿಷ್ಯರು ಯಾವ ಥರ ಅವ್ರ ಮಾತನ್ನು ನಡೆಸಬೇಕು, ಮತ್ತು ಪ್ರಭುಪಾದರು ಅವ್ರ ಗುರುಗಳ ಮಾತನ್ನು ಯಾವ ಥರ ನಡೆಸಬೇಕು, ಈ ವಿಚಾರಗಳು ತುಂಬ ತುಂಬ ಮುಖ್ಯ ಆಗಿರೋದು ವಿಚಾರ ಇರುತ್ತೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಪ್ರಭುಪಾದರು ಎಲ್ಲೋ ಇದ್ದಾರೆ, ಅವ್ರೇನೋ ಹೇಳಿದ್ದಾರೆ, ನಾವು ಟ್ಯಾಕ್ಸಿಯಲ್ಲಿ ಹೋದರೆ ಹೋಗ್ಬೋದು ಅಷ್ಟೇ. ದೊಡ್ಡ ವಿಚಾರ ಅಲ್ಲ, ಯಾಕೆಂದರೆ ಬೆಳೆದಿರೋ ಪರಿಸರನೇ ಏನಿದೆ, ಅಗಾಧ ಆಗಿರೋದು ಶ್ರೀಮಂತ ವ್ಯಕ್ತಿತ್ವ. ಈ 5 ಪೈಸೆ 10 ಪೈಸೆಕ್ಕೆಲ್ಲ ಯಾರ್ರೀ ವಿಚಾರ ಮಾಡ್ತೀವಿ? ಕರೆಕ್ಟ್ ಅಲ್ವಾ? ಇದು ನಮ್ಮಲ್ಲಿ ಇರುತ್ತೆ ಪ್ರಜ್ಞೆ. ಇವ್ರು ಯಾರು ಅಲ್ಲ, ನನ್ನ ಗುರು ಮಹಾರಾಜ್ ಜಯಪತಾಕ ಸ್ವಾಮಿ ಮಹಾರಾಜ. ಇವತ್ತು ಅವರು ಇಡೀ ಪ್ರಪಂಚದಲ್ಲಿ ಕೃಷ್ಣ ಭಕ್ತಿ ಎಲ್ರಿಗೆ ಕೊಡ್ತಾ ಇದ್ದಾರೆ ಅಂದರೆ, ಗುರುಗಳ ಮಾತಲ್ಲಿ ಅವರಿಗೆ ಎಷ್ಟು ನಂಬಿಕೆ ಇತ್ತು, ಶ್ರದ್ಧೆ ಇತ್ತು, ಮತ್ತು ಅದನ್ನು ನಡೆಸಬೇಕು ಅನ್ನೋ ವಿಚಾರ ಇತ್ತು. ಇಡೀ ಗುರು ಮಹಾರಾಜರ ಅವ್ರ ಲೈಫ್ ನಾವು ಯಾವಾಗ ತೆಗೆದು ನೋಡ್ತೀವೋ, ಅವಾಗ ಪ್ರಭುಪಾದರ ಮಾತನ್ನು ಬಿಟ್ಟು ಬೇರೆ ಏನನ್ನು ಕೂಡ ಮಾಡೋದಕ್ಕೆ ಅವ್ರಿಗೆ ಬೇರೆ ಯಾವುದೇ ಅಜೆಂಡಾ ಇನ್ನೊಂದೇನು ಅವರು ಮಾಡೇ ಇಲ್ಲ ಅಲ್ಲಿ. ಇದು ಅದಕ್ಕೆ ಗುರು ಮತ್ತು ಶಿಷ್ಯರ ಸಂಬಂಧ ಏನಿದೆಯಲ್ಲ, ಅದು ಅತ್ಯಂತ ಗಂಭೀರ ಆಗಿರೋದು ಸಂಬಂಧ. ಅಲ್ಲಿ ಎಲ್ಲಿವರೆಗೆ ನಮಗೆ ಇದು ವಿಚಾರ ನಮ್ಮ ಹೃದಯದ ಒಳಗಡೆ ಹೋಗಲ್ವೋ, ಅಲ್ಲಿವರೆಗೂ ನಾವು ಆಧ್ಯಾತ್ಮಿಕದಲ್ಲಿ ಒಂದು ಚೂರನ್ನು ಕೂಡ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಇಲ್ಲಿ ಹೇಳ್ತಾ ಮುಂದೆ ಏನಾಯ್ತಪ್ಪ ಅಂದರೆ, ಈ 2ನೇ ಅಧ್ಯಾಯ 11ರಿಂದ 36ನೇ ಶ್ಲೋಕ, ಈ 36ನೇ ಶ್ಲೋಕದವರೆಗೂ ಭಗವಂತ ಏನು ಮಾಡ್ತಾರೆ ಅಂದರೆ, ಆತ್ಮದ ಜ್ಞಾನನ ಅವ್ರಿಗೆ ಕೊಡ್ತಾರೆ. 11ರಿಂದ 30ನೇ ಶ್ಲೋಕ, 36 ಅಲ್ಲ 30ನೇ ಶ್ಲೋಕದವರು. ದೇಹ ಅಂದ್ರೇನು, ಆತ್ಮ ಅಂದ್ರೇನು? ಇವಾಗ ಸಹಾನುಭೂತಿ ತೋರಿಸ್ತಾ ಇದ್ರಲ್ವಾ ಅರ್ಜುನ, ಯಾವುದಕ್ಕೆ ಸಹಾನುಭೂತಿ ತೋರಿಸ್ಬೇಕು, ಯಾವುದಕ್ಕೆ ಸಹಾನುಭೂತಿ ತೋರಿಸ್ಬಾರ್ದು? ಯಾಕೆಂದರೆ ಅವ್ರದೇ ವಾದ ಸಹಾನುಭೂತಿ. ಅದಕ್ಕೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತತಃ ಶರೀರಾಣಿ ವಿಹಾಯ ಸಂಯಾಂತಿ ನವಾನಿ ದೇಹಿ. ಈ ದೇಹ ಅನ್ನೋದು ಆತ್ಮಕ್ಕೆ ಬಟ್ಟೆ ಇದ್ದಂಗೆ ಅಷ್ಟೇ. ನೀವು ಬಾವಿಲಿ ಬಿದ್ದಿರೋ ವ್ಯಕ್ತಿನ ನೀವು ಬಟ್ಟೆ ಕಾಪಾಡ್ತೀರಾ, ವ್ಯಕ್ತಿನ ಕಾಪಾಡ್ತೀರಾ? ವ್ಯಕ್ತಿನೇ ಕಾಪಾಡಬೇಕು. ಅದೇ ಥರ ಈ ದೇಹದ ವಿಚಾರ, ದೇಹದ ಸಂಬಂಧದಲ್ಲಿ ಏನು ಅರ್ಜುನನಿಗೆ ವ್ಯಾಮೋಹ ಕವಿದಿತ್ತೋ ಅದನ್ನು ಏನು ಮಾಡ್ತಾ ಇದ್ದಾರೆ ಇವಾಗ ನಿಧಾನವಾಗಿ ಈ ಸಹಾನುಭೂತಿನ ಏನು ಮಾಡ್ತಾರೆ, ಈ ಕರುಣೆ ಅನ್ನೋ ಭಾವನೆನ ಎಲ್ಲಿಗೆ ತಿರುಗಿಸಿದ್ರು ಕರುಣೆ ಇರಬಾರ್ದು ಅನ್ನೋದು ವಿಚಾರ ಇಲ್ಲ ಇಲ್ಲಿ. ಕರುಣೆನ ಬಿಟ್ಬಿಡ್ಬೇಕು ಅನ್ನೋದಲ್ಲ ವಿಚಾರ. ಕರುಣೆ ಎಲ್ಲಿಗಿರಬೇಕು? ಆತ್ಮದ ಪ್ರಜ್ಞೆಯಲ್ಲಿರಬೇಕು ಕರುಣೆ. ಯಾರು ಪಾಪಗಳನ್ನ ಮಾಡ್ತಾ ಮಾಡ್ತಾ ಇಡೀ ಜೀವನದಲ್ಲಿ ಇನ್ನೂ ಪಾಪಕ್ಕೆ ಪ್ರೇರೇಪಣೆ ಕೊಟ್ಟಾಗ ಅವನು ಇನ್ನೂ ಕಷ್ಟದಲ್ಲೇ ಸಿಕ್ಕಾಕೋತಾನೆ ಹೊರತು ಅವನಿಗೆ ಎಲ್ಲಿಂದ ಬರುತ್ತೆ ಪ್ರಯೋಜನ ಅಲ್ವಾ? ಇವಾಗ ದುರ್ಯೋಧನ ಅಂತವನು ಪಾಪ ಕೆಲಸ ಮಾಡ್ತಾ ಇದ್ದಾನೆ, ಸಮಾಜಕ್ಕೆ ಕಂಟಕ ಆಗಿರೋನು, ಅಂಥವರನ್ನ ನೀನು ಸಾಯಿಸಲೇಬೇಕು. ಇವಾಗ ಕೋರ್ಟಲ್ಲಿ ಕಳ್ಳನನ್ನ ಅಯ್ಯೋ ಪಾಪ ಅಂತ ಬಿಟ್ಬಿಟ್ರೆ ಸಮಾಜದಲ್ಲಿ ಏನಾಗುತ್ತೆ? ಕೊಲೆಗಡಕರನ್ನ ಅಯ್ಯೋ ಪಾಪ ಅಂತ ಬಿಟ್ರೆ ಇನ್ನೊಂದಷ್ಟು ಕೊಲೆ ಮಾಡ್ತಾರೆ. ಅಂಥವ್ರಿಗೇನು ಕೊಡಬೇಕಾಗತ್ತೆ? ಶಿಕ್ಷೆ ಕೊಡಲೇಬೇಕು.
ಅಲ್ವಾ? ಅದೇ ಥರ ಇಲ್ಲಿ ಇಂಥ ಒಂದು ದೇಹದಲ್ಲಿ ದುರ್ಯೋಧನ ಅಂತವರು ಯಾವಾಗ ಸಮಾಜಕ್ಕೆ ಕಂಟಕ ಆಗಿ ತೊಂದರೆ ಕೊಡ್ತಾ ಇದ್ದಾರೋ ಅಂಥವರನ್ನು ನೀವೇನು ಮಾಡಬೇಕಾಗತ್ತೆ? ಸಾಯಿಸಬೇಕು. ಅದೇ ಸಮಯದಲ್ಲಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರಂಥವರು ಒಂದು ಧರ್ಮ ಯುದ್ಧದಲ್ಲಿ ದೇಹ ಬಿಡ್ತಾ ಇದ್ದಾರೆ ಅಂದರೆ ಅವರಿಗೆ ಇನ್ನೂ ಸದ್ಗತಿನೇ ಸಿಗುತ್ತೆ ಹೊರತು ಅಲ್ಲಿ ಯಾವುದೇ ಥರ ತೊಂದರೆ ಆಗಲ್ಲ, ಆತ್ಮಕ್ಕೆ ಯಾವುದೇ ಥರ ತೊಂದರೆ ಪ್ರಾಪ್ತಿ ಆಗೋದಿಲ್ಲ. ಇದೆಲ್ಲ ವಿಚಾರಗಳನ್ನು ಅವರು ಈ ಸಹಾನುಭೂತಿ ಯಾರ ಮೇಲೆ ಮಾಡಬೇಕು ಅಂತ ಹೇಳ್ತಾ ಅದೇ ಪ್ರಕಾರವಾಗಿ ಮತ್ತೆ ಮುಂದೆ 31ನೇ ಶ್ಲೋಕದಿಂದ 37ನೇ ಶ್ಲೋಕದವರೆಗೂ ನೀನು ಯುದ್ಧ ಮಾಡಿದ್ರೆ ಪಾಪ ಬರುತ್ತೆ ಅಂತ ಹೇಳಿದ್ರಲ್ವಾ, ಅದಕ್ಕೆ ಭಗವಂತ ಹೇಳ್ತಾ ಇರೋದು ನೀನು ಯುದ್ಧ ಮಾಡಿಲ್ಲ ಅಂದ್ರೇನೆ ಪಾಪ ಪ್ರಾಪ್ತಿ ಆಗುತ್ತೆ. ನೀನು ಅಪಕೀರ್ತಿಗೆ ಪಾತ್ರ ಆಗ್ಬಿಡ್ತೀಯ ಅಂತ ಎಲ್ಲರೂ ನಮ್ಮನ್ನ ಬೈಕೋತಾರೆ ನಾಳೆ ದಿನ ಅಂತ ಹೇಳ್ತೀಯಲ್ಲ, ನೀನು ಯುದ್ಧ ಮಾಡಿಲ್ಲ ಅಂದ್ರೇನೆ ಬೈಕೋತಾರೆ. ಯಾಕೆ? ಎಲ್ರಿಗೇನಾದ್ರೂ ಅನ್ಕೊಂಡಿರ್ತಾರ, ಅಯ್ಯೋ ಸಹಾನುಭೂತಿಯಿಂದ ಇವನು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋದ ಅಂತ. ಎಲ್ರು ಏನು ಹೇಳ್ತಾರೆ? ಕರ್ಣ ಅಂತವ್ರು ಏನು ಮಾಡ್ತಾರೆ? ಅರ್ಜುನ ನೋಡ್ದ, ನನ್ನನ್ನು ನೋಡಿನೇ ಓಡೋದ ಅವನು. ಕರೆಕ್ಟ್ ಅಲ್ವಾ? ಕರ್ಣನ ಕೈಯಲ್ಲಿ ಏನೂ ಆಗ್ತಾ ಇರಲಿಲ್ಲ. ಕಾರಣ ಏನಂದ್ರೆ ಗುರುದ್ರೋಹಿ. ಗುರುಗಳಿಗೆ ದ್ರೋಹ ಮಾಡಿ ಏನು ಮಾಡಿದ್ರು ಅವರು? ವಿದ್ಯೆನ ಕಲ್ತ್ಕೊಂಡಿದ್ರು. ಅದರಿಂದ ಆ ವಿದ್ಯೆ ಎಲ್ಲನೂ ಕೂಡ ನಷ್ಟ ಆಗೋಗಿತ್ತು. ಆದರೆ ಬಾಯಿ ಬಡಕ ಮಾತ್ರ ಅವನು. ಬಾಯಲ್ಲಿ ಬರೀ ಯುದ್ಧ ಎಲ್ಲಿ ನಡೆಸ್ತಾ ಇದ್ದ ಅಂದರೆ ಬರೀ ಬಾಯಿಂದ ನಡೆಸ್ತಾ ಇದ್ದ. ಆದರೆ ಅಂತ ಬಾಯಿ ಬಡಕನಿಗೆ ನೀನೇನಾಗಿರ್ತೀಯ? ನಿನ್ನನ್ನು ಅಪಕೀರ್ತಿಯಲ್ಲಿ ನಿನ್ನನ್ನು ಏನು ಮಾಡ್ತಾರೆ ಅವರು? ಎಲ್ಲ ಕಡೆ ನಿಂದಿಸ್ತಾರೆ. ನಿನಗೆ ಅಪಕೀರ್ತಿ ಮತ್ತೆ ಧರ್ಮಕ್ಕಾಗಿ ಹೋರಾಟ ಮಾಡೋ ಅಂತ ಒಂದು ಸಂದರ್ಭ ಯಾವಾಗ ಪ್ರಾಪ್ತಿಯಾಗಿರುತ್ತೋ ಅವಾಗ ಅದನ್ನು ಬಿಟ್ಟು ಯಾವಾಗ ನೀನು ಹೋಗ್ತೀಯೋ ಅವಾಗ ನಿಜವಾಗ್ಲೂ ಪಾಪ ಆವಾಗಲೇ ಪ್ರಾಪ್ತಿಯಾಗೋದು. ಜಡ್ಜ್ ಸ್ಥಾನದಲ್ಲಿ ಯಾರನ್ನಾದ್ರೂ ಕುಂಡ್ರಿಸ್ಬಿಟ್ಟು ಕಳ್ಳನಿಗೆ ಕಲ್ಲುಗಡಕನಿಗೆ ನಿನ್ನ ಮೇಲೆ ನನಗೆ ಅನುಕಂಪ ಆಗಿದೆ, ಇವಾಗ ನಿಮಗೆಲ್ಲ ರಿಲೀಸ್ ಅಂತ ಅವರು ಏನಾದರೂ ಎಲ್ರಿಗೆ ಬಿಡುಗಡೆ ಮಾಡೋಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಜಡ್ಜಲ್ಲಿ ಕುಂಡ್ರಿಸೋಕ್ಕಾಗತ್ತಾ? ಏನು ಮಾಡಬೇಕು? ಅದೇ ಥರ ನಿನ್ನನ್ನು ತೆಗೆದು ನರಕಕ್ಕೆ ಹಾಕ್ತಾರೆ ಹೊರತು ನಿನಗೆ ಯಾವುದೇ ಥರ ಸ್ವರ್ಗ ಸಿಗೋದಿಲ್ಲ. ಇದೆಲ್ಲ ವಿಚಾರ 31ರಿಂದ ಮತ್ತೆ 37ನೇ ಶ್ಲೋಕದವರೆಗೂ ತಿಳುವಳಿಕೆ ಕೊಟ್ಟು, ಅದಾದಮೇಲೆ 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೂ ಭಗವಂತ ಬುದ್ಧಿಯೋಗೋ ತ್ವಿಮಾಂ ಶೃಣು ಅಂದರೆ ನಿಜವಾಗ್ಲೂ ಒಬ್ಬ ವ್ಯಕ್ತಿ ಪಾಪದಿಂದ ಬಿಡುಗಡೆ ಪಡಿಬೇಕಂದ್ರೆ ಯಾವ ಥರ ಭಕ್ತಿಪೂರ್ವಕವಾಗಿ ಒಂದು ಕೆಲಸನ ಮಾಡಬೇಕು ಅಂತ ಅದನ್ನು ಹೇಳ್ತಾ ಹೋಗ್ತಾರೆ. ಭಕ್ತಿಪೂರ್ವಕವಾಗಿ ಮಾಡೋದಂದ್ರೆ ಏನಪ್ಪ ಅಂದರೆ ಯಾವುದೇ ಫಲಾಪೇಕ್ಷೆ ಇರಬಾರ್ದು. ಫಲಾಪೇಕ್ಷೆ ಇಲ್ದಿರ ಭಗವಂತನ ಸಂತುಷ್ಟಕ್ಕಾಗಿ, ಧರ್ಮಕ್ಕಾಗಿ, ಧರ್ಮದ ವಿಚಾರಗಳನ್ನು ಇಟ್ಕೊಂಡು. ಯಾಕೆಂದರೆ ಧರ್ಮ ಅಂದರೆ ಬೇರೆ ಅಲ್ಲ, ಕೃಷ್ಣ ಅಂದರೆ ಬೇರೆ ಅಲ್ಲ. ಎಲ್ಲಿ ಕೃಷ್ಣ ಇದ್ರೆ ಅಲ್ಲಿ ಧರ್ಮ, ಧರ್ಮ ಎಲ್ಲಿದ್ರೆ ಅಲ್ಲಿ ಕೃಷ್ಣ. ಅದರಿಂದ ಕೃಷ್ಣ ಏನು ಹೇಳ್ತಾ ಇದ್ದಾರೋ ಅದನ್ನು ಯಥಾವತ್ತಾಗಿ ಯಾವಾಗ ಪಾಲಿಸ್ತಾರೋ ಅದನ್ನೇ ಏನಂತಾರೆ ಕರೀತಾರೆ? ಬುದ್ಧಿಯೋಗ. ಅದೇ ನಿಜವಾದ ತಿಳುವಳಿಕೆ. ಆ ತಿಳುವಳಿಕೆ ಬಿಟ್ಟು ಬೇರೆ ಯಾವುದು ತಿಳುವಳಿಕೆ ನಿಜವಾದ ತಿಳುವಳಿಕೆ ಅಲ್ಲ. ಇದನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಅದಾದಮೇಲೆ ಮತ್ತೆ ಅವರು 47ನೇ ಶ್ಲೋಕದಿಂದ 51ನೇ ಶ್ಲೋಕದವರೆಗೂ ಯಾವ ಥರ ಇದನ್ನು ಒಬ್ಬ ವ್ಯಕ್ತಿ ಅವನ ಇಂದ್ರಿಯ ತೃಪ್ತಿಗಾಗಿ ಅಕಸ್ಮಾತ್ ವಿಚಾರ ಮಾಡಿ ಬದುಕಿದ್ರೆ ಯಾವ ಥರ ಅವನಿಗೆ ಇದರಲ್ಲಿ ಅವನು ಸ್ಥಿರ ಆಗಿ ನಿಲ್ಲಕ್ಕಾಗಲ್ಲ ಅನ್ನೋದು ವಿಚಾರನೂ ಹೇಳ್ತಾರೆ. ಭೋಗೈಶ್ವರ್ಯ ಪ್ರಸಾಕ್ತಾನಾಂ ತಯ ಅಪರುತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮದೋನ ವಿಧೇಯತೆ. ದೃಢ ಸಂಕಲ್ಪ ಯಾರು ಮಾಡಲ್ವೋ, ಬುದ್ಧಿಯೋಗದಲ್ಲಿ ಎಲ್ಲಿ ದೃಢ ಸಂಕಲ್ಪ ಮಾಡಬೇಕಾಗಿರೋದು? ಬುದ್ಧಿಯೋಗದಲ್ಲಿ ಭಗವಂತನ ಮಾತು ಕೇಳೋದ್ರಲ್ಲಿ ಒಬ್ಬ ವ್ಯಕ್ತಿ ಯಾವಾಗ ದೃಢ ಸಂಕಲ್ಪ ಮಾಡೋದಿಲ್ವೋ ಅವನಿಗೇನಾಗಲ್ಲ, ಅವನ ಮನಸ್ಸು ಅವನು ಒಂದರಲ್ಲಿ ಸ್ಥಿರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ.
ಬಹುಶಾಖ ಅನ್ಯಂತಾಂಶ. ಅವನ ಬುದ್ಧಿ ಏನು ಮಾಡುತ್ತೆ, ಬೇರೆ 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 ಎಲ್ಲ ವಿಚಾರಗಳನ್ನು ಯೋಚನೆ ಮಾಡಿ ಕಡೆಗೆ ಏನು ಮಾಡದಿರ ಇರೋ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ ಅವರು. ಹಳ್ಳ ತೆಗಿಯಂಗಿದ್ರೆ ಏನು ಮಾಡಬೇಕು, ಒಂದೇ ಕಡೆ ತೆಗಿಬೇಕು. ತೆಗೆದ್ರೆ ಏನು ಸಿಗುತ್ತೆ, ನೀರು ಬರುತ್ತೆ. ನೀವು ಇಲ್ಲೊಂದು ಅಡಿ, ಇಲ್ಲೊಂದು ಅಡಿ, ಅಲ್ಲೊಂದು ಅಡಿ, ಅಲ್ಲೊಂದು ಅಡಿ, ಅಲ್ಲೊಂದು ಅಡಿ, ನೀವು ಎಷ್ಟು ಅಡಿಗಳು ನೀರು ನೀವು ತೆಗಿತಾ ಹೋದ್ರೇನು, ಎಷ್ಟು ಕಡೆ ತೆಗೆದ್ರೇನು ಕೂಡ ನೀವು 1000 ಕಡೆ ತೆಗೀರಿ, ಒಂದೊಂದು ಅಡಿ ನೀರು ಬರುತ್ತಾ, ಬರಲ್ಲ. ಆದರೆ ಒಂದೇ ಕಡೆ 100 ಅಡಿನೋ 50 ಅಡಿನೋ ತೆಗೆದಿದ ತಕ್ಷಣ ಏನು ಸಿಗುತ್ತೆ, ನೀರು ಬಂದ್ಬಿಡುತ್ತೆ. ಅದೇ ಥರ ಯಾವಾಗ ನಾವು ಭಗವಂತನ ಮಾತು, ಗುರುಗಳ ಮಾತನ್ನು ಕೇಳಿ ನಾವು ಯಾವಾಗ ನಮ್ಮ ಜೀವನ ರೂಪಿಸ್ತೀವೋ ಆವಾಗ ಮಾತ್ರನೇ ಅದರಲ್ಲಿ ನಾವು ಗುರಿ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಹೆಂಗೆ ಮಾಡಬೇಕು ಮತ್ತೆ ಭಗವಂತ ಹೇಳ್ತಾರೆ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀನು ಕೆಲಸ ಮಾಡು, ಫಲಕ್ಕೆ ಯೋಚನೆ ಮಾಡಬೇಡ, ನನ್ನ ಮಾತು ಕೇಳು, ನೀನು ಫಲದ ವಿಚಾರ ಬಿಟ್ಬಿಡು, ನಾನು ನೋಡ್ಕೋತೀನಿ, ನಾನು ಇದ್ದೀನಲ್ಲ ನಾನು ನೋಡ್ಕೋತೀನಿ. ಆದರೆ ನಮಗೇನು ಬೇಕು, ಅಷ್ಟು ಫಲದ ವಿಚಾರನೇ. ಅದನ್ನು ಹೇಳ್ತಾ ಹೋಗ್ತಾರೆ. ಅದಾದಮೇಲೆ 54ನೇ ಶ್ಲೋಕದಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾರೆ. ಏನು ಪ್ರಶ್ನೆ ಕೇಳಿದ್ರು, ಸರಿ ಆಯಿತು ಕೃಷ್ಣ ನೀನು ಹೇಳ್ತಾ ಇದೆಯಲ್ಲ, ಈ ಥರನೇ ಕೆಲಸ ಮಾಡ್ತಾರಲ್ಲ, ಅವ್ರು ಹೆಂಗಿರ್ತಾರೆ, ಅವ್ರು ಯಾಕೆ ಕೂತ್ಕೋತಾರೆ, ಅವ್ರ ಮಾತೇನು, ಅವ್ರು ನಡೆಯೋದು ಹೆಂಗೆ, ಇದು ವಿಚಾರ ಕೇಳ್ತಾರೆ. ಸ್ಥಿತಪ್ರಜ್ಞ ಕಾಭಾಷ. ಸ್ಥಿತಪ್ರಜ್ಞ ಆಗಿರೋ ವ್ಯಕ್ತಿ ಯಾವ ಥರ ಇರ್ತಾನೆ ಜೀವನದಲ್ಲಿ, ಅವನೇನು ಮಾಡ್ತಾನೆ, ಅದನ್ನು ಇದೊಂದನ್ನು ಹೇಳ್ಬಿಟ್ಟು ನಾನು ಈ ಒಂದು ಕ್ಲಾಸನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಇದಕ್ಕೆ ಉತ್ತರ ಆಗಿ 55ರಿಂದ 58ನೇ ಶ್ಲೋಕದವರೆಗೂ ಭಗವಂತ ಸ್ಥಿತಪ್ರಜ್ಞ ಆಗಿರೋ ಒಂದು ಲಕ್ಷಣಗಳನ್ನು ತಿಳುವಳಿಕೆ ಕೊಡ್ತಾರೆ. ತುಂಬ ಮುಖ್ಯ ಆಗಿರೋದು ವಿಚಾರ ಅರ್ಥ ಮಾಡಿ. ಯಾಕೆಂದರೆ ನಾವೂ ಕೂಡ ಸ್ಥಿತಪ್ರಜ್ಞ ಆಗಬೇಕು, ನಾವೂ ಕೂಡ ಭಗವಂತನ ಸೇವೆಯಲ್ಲಿ ತೊಡಗಬೇಕು, ನಾವು ಭಗವಂತನ ಧಾಮಕ್ಕೆ ವಾಪಸ್ಸು ಹೋಗಬೇಕು. ಇದೆಲ್ಲ ವಿಚಾರ ಮಾಡಿಕೊಂಡೇ ನಾವು ವಾರ ಬರ್ತಾ ಇದ್ದೀವಿ ನಾಗರಬಾವಿಗೆ, ಕರೆಕ್ಟ್ ಅಲ್ವಾ? ಆದರೆ ನಮ್ಮ ಪ್ರಜ್ಞೆ ಹೆಂಗೆ ನಾವು ಅದನ್ನು ಬೆಳೆಸ್ಕೋಬೇಕು, ಯಾವ ಥರ ನಾವು ಇರಬೇಕು ಅನ್ನೋದು ಮೊದಲನೇದು ವಿಚಾರ. ಅಂದರೆ ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯದ ಸುಖದ ವಿವಿಧ ಬಯಕೆಗಳು ಏನಾಗುತ್ತೆ, ಉಂಟಾಗ್ತಾ ಇರುತ್ತೆ. ಇದನ್ನು ಫಸ್ಟು ನಿಲ್ಲಿಸ್ಬಿಡ್ಬೇಕು. ಮನಸ್ಸಿನ ಅಂಚಿನಲ್ಲಿ ನಾವು ಯಾವತ್ತೂ ಕೂಡ ಓಡಾಡಬಾರ್ದು. ನಮ್ಮ ಮನಸ್ಸಿಂದು ವಿಚಾರಗಳನ್ನೇ ಯೋಚನೆ ಮಾಡಬಾರ್ದು. ನನ್ನ ಮನಸ್ಸಲ್ಲಿ ಹಿಂಗೆ ಅನ್ನಿಸ್ತಾ ಇದೆ, ಅದರಿಂದ ನಾನು ಹಿಂಗೆ ಮಾಡ್ತೀನಿ. ಇದಕ್ಕೇನು ಕೊಡಬೇಕು, ನಾವು ನಿಲ್ಲಿಸ್ಬಿಡ್ಬೇಕು. ಯಾವುದರಲ್ಲಿ ಸಂತುಷ್ಟ ಆಗಬೇಕು, ಆತ್ಮದಲ್ಲಿ ಸಂತುಷ್ಟ ಆಗಬೇಕು. ಆತ್ಮದಲ್ಲಿ ಸಂತುಷ್ಟ ಆಗೋದು ಅಂದ್ರೇನು, ಮತ್ತೆ ಆತ್ಮ ಮತ್ತೆ ಭಗವಂತ ಎರಡೂ ಸಪ್ರೇಟ್ ಅಲ್ಲ. ಅವರಿದ್ರೆ ಇವರು, ಇವರಿದ್ರೆ ಅವರು. ಮಮೈವಂಶ ಜೀವಲೋಕೆ ಜೀವಭೂತ ಸನಾತನ. ಸನಾತನವಾಗಿ ನಾವು ಭಗವಂತನ ವಿಭಿನ್ನ ಅಂಶ ಆಗಿದ್ದೀವಿ. ಅಂಶ ಪೂರ್ಣದ ಜೊತೆ ಯಾವಾಗಲೂ ಇರಲೇಬೇಕು. ಪೂರ್ಣದ ಜೊತೆ ಯಾವಾಗ ಸೇರ್ಕೊಳುತ್ತೋ, ಅವ್ರ ಮಾತನ್ನು ಯಾವಾಗ ಕೇಳುತ್ತೋ ಆವಾಗ ಮಾತ್ರನೇ ಒಬ್ಬ ವ್ಯಕ್ತಿ ಆತ್ಮದಲ್ಲಿ ಸಂತುಷ್ಟ ಆಗ್ತಾನೆ. ಅದರಿಂದ ಎಲ್ಲಿವರೆಗೂ ನಾವು ಭಗವಂತನ ಮಾತು, ಪರಂಪರೆದು ಗುರುಗಳ ಮಾತನ್ನು ಕೇಳಿ ನಮ್ಮ ಜೀವನ ರೂಪಿಸಲ್ವೋ ಅಲ್ಲಿವರೆಗೂ ನಾವು ಅಸಂತುಷ್ಟವಾಗಿ ಇರ್ತೀವಿ. ಮತ್ತೆ ಅಲ್ಲಿಗೆ ಅದಾದಮೇಲೆ ಏನು ಹೇಳ್ತಾರೆ, ದುಃಖಗಳಲ್ಲಿ ಉದ್ವಿಗ್ನ ಆಗದಿರ ಇರೋನು. ದುಃಖ ಪ್ರಾಪ್ತಿ ಆಗುತ್ತೆ, ಅವಾಗ ನಾವೇನು ಮಾಡಬಾರ್ದು, ಉದ್ವಿಗ್ನ ಆಗಬಾರ್ದು. ಸುಖದಲ್ಲಿ ಉಬ್ಬದವನು, ದುಃಖ ಬಂದಾಗ ಉದ್ವಿಗ್ನ ಆಗಿ ನಾನು ಯಾವುದು ಮಾಡಲ್ಲ, ಬಿಟ್ಬಿಡೋದೆಲ್ಲ. ದುಃಖ ಬಂದಾಗ ಬಿಟ್ಬಿಡೋದು, ಸುಖ ಬಂದಾಗ ಉಬ್ಬೋದು, ನಾನು ಹಿಂಗೆ ಇದೆಲ್ಲ ವಿಚಾರ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಅದಾದಮೇಲೆ ಏನು ಹೇಳ್ತಾರೆ, ರಾಗ ಭಯ ಕ್ರೋಧಗಳಿಲ್ಲದವನು. ತುಂಬ ಮುಖ್ಯ ಆಗಿ ಭೌತಿಕ ಜಗತ್ತಲ್ಲಿ ರಾಗ ಅಂದರೆ ಅಪೇಕ್ಷೆಗಳು, ಭಯ ಅಂದರೆ ಯಾವುದೋ ನಮ್ಮಿಂದ ಹೋಗ್ತಾ ಇದೆ, ಅದಕ್ಕೆ ನಾವೇನು ಮಾಡ್ತೀವಿ, ಭಯ ಪಡ್ತೀವಿ. ಇದು ಹೋಯ್ತು, ಅದಕ್ಕೆ ನಮಗೇನಾಗುತ್ತೆ, ಭಯ ಆಗುತ್ತೆ. ಅದಾದಮೇಲೆ ಕ್ರೋಧ. ಯಾವಾಗ ರಾಗ ಮತ್ತು ಅಪೇಕ್ಷೆಗಳು, ಭಯ ಇದು ಯಾವಾಗ ಬರುತ್ತೋ ಅವಾಗ ಜೊತೆಯಲ್ಲಿ ಏನು ಸಿಗುತ್ತೆ, ಕ್ರೋಧನೂ ಕೂಡ. ಇದು ತೊಗೊಂಡ್ರೆ ಇದು ಫ್ರೀ ಅಂತಾರಲ್ಲ, ಅದೇ ಥರ ಜೊತೆಯಲ್ಲಿ ಕ್ರೋಧನೂ ಕೂಡ ಫ್ರೀ.
ನಮಗೆ ಯಾವಾಗ ಆಗಿಲ್ವಾ? ಅವಾಗ ಏನಾಗುತ್ತೆ? ಕೋಪದಿಂದ ಮತ್ತೆ ದುಃಖ. ಅದಾದ್ಮೇಲೆ ಹೇಳ್ತಾರೆ, ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ, ಯಾರು ಅದನ್ನು ಹೊಗಳುವುದೂ ಇಲ್ಲವೋ ತೆಗಳುವುದೂ ಇಲ್ಲವೋ. ಒಳ್ಳೇದಾಗ್ಬೋದು, ಕೆಟ್ಟದ್ದಾಗ್ಬೋದು. ಅವಾಗ ಅನ್ನಿಸ್ಬೋದು, ಏನಪ್ಪ ಹಾಗಾದ್ರೆ ಏನು ಇದೇ ಥರನೇ ಇರಬೇಕಾ? ಒಳ್ಳೆದಾದ್ರೇನು ಕೆಟ್ಟದಾದ್ರೇನು ಯಾವುದನ್ನು ಕೂಡ ಏನು ವಿಚಾರ ಮಾಡಬಾರ್ದು ಅಂದರೆ, ವಿಚಾರ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ಅಂಟ್ಕೋಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂಟ್ಕೋಬಾರ್ದು? ಅಗಾಧ ಆಗಿರೋದು ಸಮಯದಲ್ಲಿ, ನಮ್ಮದು ಸಮಯ ಎಷ್ಟು? ನಮ್ಮದು ಪಯಣದಲ್ಲಿ ಸಾಸಿವೆ ಕಾಳಷ್ಟೇ. ಅಗಾಧ ಆಗಿರೋದು ಒಂದು ಸಮಯ ಇದೆ. ಇದು ಅದರಲ್ಲಿ ಒಂದು ಪಾಯಿಂಟ್ ಅಷ್ಟೇ ಈ ಜೀವನ. ನಾವೇನು ಮಾಡ್ತೀವಿ? ಇದರ ಮೇಲೆ ಯೋಚನೆ ಮಾಡಿ ನಾವು ಯಾವಾಗಲೂ ಕೂಡ ಖಿನ್ನತೆಗೆ ಒಳಗಾಗ್ತೀವಿ. ಖಿನ್ನತೆಗೆ ಒಳಗಾಗಿ ಏನು ಮಾಡ್ತೀವಿ ಅಂದರೆ, ನಾವು ಎರಡೂ ದಂಡಿಸ್ಕೋತೀವಿ. ಒಂದು ದೇಹನೂ ದಂಡನೆ ಆಗುತ್ತೆ, ಜೊತೆಯಲ್ಲಿ ನಮ್ಮ ಆತ್ಮಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕೆಂದರೆ ಎರಡೂ ಕೂಡ ಯಾರು ಕೊಟ್ಟಿದ್ದು? ಭಗವಂತನೇ ಕೊಟ್ಟಿದ್ದು. ಇದು ಎರಡೂ ನಮ್ದಲ್ಲ. ಅದು ದೇಹ ಇರ್ಬೋದು, ಅದು ಆತ್ಮ ಇರ್ಬೋದು, ಎರಡೂ ಕೂಡ ಯಾರಿಗೆ ಸೇರಿದ್ದು? ಭಗವಂತನಿಗೆ ಸೇರಿದ್ದು. ಆದರೆ ಇದು ಎಲ್ಲಿವರೆಗೆ ನಮಗೆ ಅರ್ಥ ಆಗೋದಿಲ್ವೋ ಅಲ್ಲಿವರೆಗೂ ನಮ್ಮ ದೇಹದ ಮೇಲೆ ನಾವೇನು ಮಾಡ್ಕೋತಾ ಇರ್ತೀವಿ? ತೊಂದರೆಗಳನ್ನು ತಗೋತಾ ಇರ್ತೀವಿ. ಯಾವುದೋ ಚಟಕ್ಕೆ ಬಿದ್ದೋಗ್ತೀವಿ, ಮಾನಸಿಕವಾಗಿ ಯೋಚನೆ ಮಾಡಿಬಿಡ್ತೀವಿ, ಮತ್ತೊಂದು ಇದೆಲ್ಲನೂ ಕೂಡ ನಡೀತಾ ಇರುತ್ತೆ. ಆದರೆ ಸ್ಥಿತ ಆಗಿರೋ ವ್ಯಕ್ತಿ ಅವನೇನು ಮಾಡಲ್ಲ, ಇದಕ್ಕೆ ಯಾವುದಕ್ಕೂ ಕೂಡ ವಿಚಲಿತ ಆಗೋದಿಲ್ಲ. ಯಾಕೆ ವಿಚಲಿತ ಆಗೋದಿಲ್ಲ? ಏನೇ ಬಂದ್ರೂ ಕೂಡ ಅವರು ಭಗವಂತನ ಮಾತು ಕೇಳ್ತಾರೆ, ಭಗವಂತನ ಮೇಲೆ ನಂಬಿಕೆ ಇಡ್ತಾರೆ, ಅವ್ರ ಜೀವನನ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಗುರುಗಳ ಮಾತು ಕೇಳ್ತಾರೆ, ಅವ್ರ ಜೀವನನ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಅವ್ರದ್ದು ಸ್ವತಂತ್ರ ಅನ್ನೋದನ್ನು ಮುಂದಿನ 61ರಿಂದ 63ರಲ್ಲಿ ಒಬ್ಬ ವ್ಯಕ್ತಿ ಅದೇ ಸ್ಥಿತಧೀರ ಆಗ್ದಿರ ಇರೋ ವ್ಯಕ್ತಿ ಯಾವ ಥರ ಇಂದ್ರಿಯ ವಿಚಾರಗಳಲ್ಲಿ ಸಿಕ್ಕಾಕೊಂಡು ಅವನೇನಾಗ್ತಾನೆ? ಧ್ಯಾಯತೋ ವಿಷಯಾನ್ ಪುಂಸ ಸಂಗ ಉಪಜಾಯತೆ ಸಂಗ ಸಂಜಾಯತೆ ಕಾಮ ಕ್ರೋಧೋ ಅಭಿಜಾಯತೆ. ಆ ಅಪೇಕ್ಷೆಗಳನ್ನು ಇಟ್ಕೊಂಡಾಗ ಅವನಿಗೆ ಯಾವಾಗ ಅದನ್ನು ಪೂರೈಸೋಕ್ಕಾಗಲ್ವ ಅವಾಗ ಅವನು ಕ್ರೋಧದಲ್ಲಿ ಬಿದ್ದೋಗ್ತಾನೆ. ಕ್ರೋಧದಿಂದ ಅವನು ಇಡೀ ಜೀವನ ಅವನು ಸ್ಮೃತಿ ಕಳ್ಕೊಂಡ್ಬಿಡ್ತಾನೆ, ಅವನು ಬುದ್ಧಿ ಹೊರಟೋಗ್ಬಿಡುತ್ತೆ. ಬುದ್ಧಿನಾಶ ಪ್ರಣಶ್ಯತಿ, ಅವನು ನಷ್ಟ ಆಗ್ಬಿಡ್ತಾನೆ. ಇಡೀ ಜೀವನ ಅವನು ನಷ್ಟ ಆಗೋಗುತ್ತೆ. ಮತ್ತೆ ಭಗವಂತ ಏನು ಹೇಳ್ತಾ ಇರೋದು? ನಮ್ಮ ಬುದ್ಧಿ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಈ ಭೌತಿಕ ವಿಚಾರಗಳ ಮೇಲೆ ನಾವೇನು ಮಾಡಬಾರ್ದು? ನಿರ್ಭರ ಆಗಬಾರ್ದು. ಅದನ್ನು ಹೇಳಿ ಕಡೆಗೆ ಇದನ್ನು ಹೆಂಗೆ ಒಬ್ಬ ವ್ಯಕ್ತಿ ಏನು ಮಾಡಬೇಕು? ನಿಯಂತ್ರಣದಲ್ಲಿ ಇಡಬೇಕು ಅಂತ ನಿಯಂತ್ರಿಕ ತತ್ವಗಳ ಮೂಲಕ, ಸ್ವತಂತ್ರನ ಕ್ರಮಗೊಳಿಸುವ ಮೂಲಕ, ಮತ್ತೆ ಅದನ್ನೇ ಹೇಳ್ತಾರೆ. ನಿಯಂತ್ರಿಕ ತತ್ವಗಳು ಸ್ವತಂತ್ರನ ಕ್ರಮಗೊಳಿಸೋದಂದ್ರೇನು? ಹೆಂಗೆ ಅದು? ಅಷ್ಟೇ ಏನು? ಗುರುಗಳ ಮಾತನ್ನು ಕೇಳಿ ಮುಂದಕ್ಕೆ ಹೋಗ್ಬೇಕು. ಇಡೀ ಆಧ್ಯಾತ್ಮಿಕ ಜೀವನ ನಿಂತಿರೋದು ಯಾವುದ್ರ ಮೇಲೆ? ಮಾತು ಕೇಳೋದ್ರ ಮೇಲೆ. ನಾವು ಎಲ್ಲಿವರೆಗೂ ಮಾತು ಕೇಳಲ್ವೋ ಅಲ್ಲಿವರೆಗೂ ಯಾವುದೇ ವಿಚಾರಗಳು ಇಲ್ಲವೇ ಇಲ್ಲ. ಅದಕ್ಕೆ ಹೇಳಿದ್ದು, ಇಡೀ ಜಗತ್ತಲ್ಲಿ, ಈ ಒಂದು ಸೃಷ್ಟಿಯಲ್ಲಿ ಯಾರ್ಯಾರು ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೋ ಅವ್ರು ಒಂದೇ ಮಾಡಿರೋದೇನೆಂದರೆ ಅವ್ರು ಗುರುಗಳ ಮಾತು ಕೇಳ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಅಷ್ಟೇ ವಿಚಾರ. ಯಾರಿಗೆ ಇದು ಗೊತ್ತಾಗುತ್ತೋ ಅವ್ರಿಗಿದು ಅರ್ಥ ಆಗುತ್ತೆ. ಏನು ಅರ್ಥ ಆಗುತ್ತೆ? ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಅವನಿಗೆ ಮಾತ್ರ ಇದು ಗೊತ್ತಾಗುತ್ತೆ. ಅವನಿಗೆ ಭಗವಂತನೇ ಎಲ್ಲದಕ್ಕೆ, ಸರ್ವ ಕಾರಣಗಳಿಗೆ ಕಾರಣ ಆಗಿರೋದು ಆ ಕೃಷ್ಣನೇ. ಅವನಿಂದಾನೇ ಎಲ್ಲ ನಡೀತಾ ಇರೋದು. ಅವನು ನಡೆಸ್ದಂಗೆ ನಾವೆಲ್ಲರೂ ಕೂಡ ನಡಿಬೇಕು. ಅದಕ್ಕೆ ಅರ್ಜುನ ಏನು ಮಾಡ್ದ? ಭಗವಂತನ ಪಾದದ ಹತ್ರ ಕೂತ್ಕೊಂಡು ಏನು ಮಾಡಿದ್ರು ಅವರು? ಶರಣಾಗತಿ ತಗೊಂಡ್ರು. ದುರ್ಯೋಧನ ತಲೆ ಹತ್ರ ಕೂತ್ಕೊಂಡು ಏನು ಮಾಡಿದ್ರು?
ಪತನ ಹೊಂದದ. ಶರಣಾಗತಿ ತಗೊಂಡ, ಹೆಂಗ್ ಶರಣಾಗತಿ ತಗೊಂಡ, ಇವನ ರಥನ ಅವ್ರ ಕೈ ಕೊಟ್ಬಿಟ್ಟ. ನೀನ್ ಹೆಂಗ್ ನಡೆಸ್ತೀಯೋ ಹಂಗೆ ನನ್ನ ರಥ ನಡಿಬೇಕು, ನಂದು ರಥ, ನಾನು ಯಾವತ್ತೂ ಇವ್ರ ರಥನ ನಾನು ನಡೆಸಲ್ಲ, ನನ್ನ ರಥ ನಿನ್ನ ಕೈಯಲ್ಲಿದೆ. ಅದಕ್ಕೆ ಕೈ ಕೊಟ್ಬಿಟ್ರು ಅವರು. ಅದಕ್ಕೆ ಭಗವಂತ ಅಂಥ ಭಕ್ತರಿಗಾಗಿ ಭಕ್ತವತ್ಸಲನಾಗಿ ಏನು ಮಾಡ್ದ, ಪಾರತ ಸಾರಥಿಯಾಗಿ ಅವನ ರಥನ ಅಗಾಧ ಆಗಿರೋದು, ಕಷ್ಟಗಳು ಭಯಂಕರ ಆಗಿರೋದು, ಆ ಒಂದು ಯುದ್ಧ ಭೂಮಿಯಿಂದ ಏನು ಮಾಡಿದ್ರು, ಆ ಪಾಂಡವರನ್ನ ಭಗವಂತ ಏನು ಮಾಡ್ದ, ಹೊರಗಡೆ ಕರ್ಕೊಂಡು ಬಂದ. ಇದು ಈ 2 ಅಧ್ಯಾಯಗಳಿಂದ ಒಂದು ಸಣ್ಣ ಸಾರಾಂಶ ರೂಪದಲ್ಲಿ ನಾವು ತಿಳುವಳಿಕೆಗೆ ಪಡೆಯೋಕ್ಕೆ ಪ್ರಯತ್ನ ಪಟ್ವಿ. ಶಿಲ ಪ್ರಭುಪಾದರ ಭಾವಾರ್ಥಗಳು ಅದ್ಭುತ ಆಗಿರೋದು, ಭಾವಾರ್ಥಗಳು ಅವ್ರು ಏನು ಹೇಳಿದಾರೋ ಅದನ್ನು ನಾನು ರಿಪೀಟ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ನಿಮ್ಗೆಲ್ರಿಗೆ ಅರ್ಥ ಆಗಿದೆ ಅಂದರೆ ಅದು ಶಿಲ ಪ್ರಭುಪಾದರು ಮತ್ತು ನಮ್ಮ ಗುರುಗಳ ಅನುಗ್ರಹ ಅಷ್ಟೇ. ಹರೇ ಕೃಷ್ಣ. ಇದರಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳ್ಬೋದು. ಸಮಯ ಅಂತೂ ಮುಗಿದಿದೆ, 5-10 ನಿಮಿಷ ನಾನು ಜಾಸ್ತಿನೇ ತಗೊಂಡಿದ್ದೆ. ಭಗವದ್ಗೀತೆ ಯಥಾರೂಪ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಶಿಲ ಗುರುದೇವ ಕಿ ಜಯ. ಪ್ರಶ್ನೆ ಇದೆಯಾ? ಹಾಂ ಹೇಳಿ ಪ್ರಭು. ಕುಂತಿದೇವಿಗೆ ಭಗವಂತ ಕೃಷ್ಣನೇ ದೇವೋತ್ತಮ ಪರಮಪುರುಷ ಅಂತ. ತುಂಬ ಒಳ್ಳೆ ಪ್ರಶ್ನೆ. ಕುಂತಿದೇವಿ ತುಂಬ ಸಾಧ್ವಿ, ಸಾತ್ವಿಕ ವ್ಯಕ್ತಿ, ಒಳ್ಳೆ ಪ್ರಜ್ಞೆ ಇಟ್ಕೊಂಡಿರೋಂಥ ವ್ಯಕ್ತಿ ಆಗಿದ್ದರು. ಯಾಕೆಂದರೆ ಅವರು ಬೆಳೆದಿರೋ ವಾತಾವರಣನೇ ಆ ಒಂದು ಪರಿಸರದಲ್ಲಿತ್ತು ಅವ್ರದ್ದು. ಯಾಕೆಂದರೆ ಅವರ ಒಂದು ಹುಟ್ಟಿದ್ದು ಬೇರೆ ಎಲ್ಲೋ, ಬೆಳೆದಿದ್ದು ಇನ್ನೆಲ್ಲೋ. ಚಿಕ್ಕ ವಯಸ್ಸಲ್ಲೇ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೀಚ ಭರತರ್ಷಭ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರಲ್ಲ, ದುಃಖದಲ್ಲಿರೋರಿಗೆ, ಜಿಜ್ಞಾಸುಗಳಿಗೆ ನಾನೇನಾಗ್ತೀನಿ, ನನಗೆ ಶರಣಾಗತಿ ತಗೋತಾರೆ ಅಂತ. ಹುಟ್ಟಿದ್ದೆಲ್ಲೋ, ಬೆಳೆದಿದ್ದಿನ್ನೆಲ್ಲೋ, ಚಿಕ್ಕ ವಯಸ್ಸಲ್ಲೇ ಏನಾಗೋಗಿದೆ, ದೂರ್ವಾಸ ಮುನಿಗಳಿಂದ ಅವರಿಗೆ ವರ ಬೇರೆ ಪ್ರಾಪ್ತಿ ಆಗೋಯ್ತು. ಅದನ್ನು ಏನೋ ಹುಡುಕಾಟದಲ್ಲಿ ಪರೀಕ್ಷೆ ಮಾಡೋಕ್ಕೋಗಿ ಮಗು ಕೈಯಲ್ಲಿ ಕೊಟ್ಬಿಟ್ರು. ಕರೆಕ್ಟ್ ಅಲ್ವಾ? ಇಂಥ ಪರಿಸ್ಥಿತಿಯಲ್ಲಿ ಇಡೀ ಜೀವನದಲ್ಲಿ ಅವರು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಹೋದ್ರ, ಅವಾಗ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ದಂಗೆ ಅವರು ಭಗವಂತನ ಮೇಲೆ ಯಾವಾಗಲೂ ನಿರ್ಭರ ಆಗ್ತಾನೆ ಹೋದ್ರು. ಯಾವಾಗ ಭಗವಂತನ ಮೇಲೆ ನಿರ್ಭರ ಆಗ್ತಾರೋ ತೇಷಾಂ ಅನುಕಂಪಾರ್ಥಂ, ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅನುಕಂಪಾರ್ಥಂ, ಅವರಿಗೆ ಅನುಕಂಪದಿಂದ ನಾನೇನು ಮಾಡ್ತೀನಿ, ಹೃದಯದಲ್ಲೇ ಜ್ಞಾನ ದೀಪೇನ ಭಾಸ್ವತ, ಅವರಿಗೆ ಜ್ಞಾನನ ಕೊಡ್ತೀನಿ, ಅವರಿಗೆ ಅಜ್ಞಾನದಿಂದ ತಮಸ್ಸಿನಿಂದ ನಾನು ಹೊರಗಡೆ ಕರ್ಕೊಂಡ್ಬರ್ತೀನಿ ಅನ್ನೋದು ಭಗವಂತ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಹೃದಯದಲ್ಲೂ ಕೂಡ ಭಗವಂತನ ಮೇಲೆ ಅಪಾರ ಆಗಿರೋದು ಆ ಒಂದು ಭಕ್ತಿ ಇದ್ದಿದ್ದರಿಂದ ಅವರಿಗೆ ಗೊತ್ತಿತ್ತು. ಜೊತೆಯಲ್ಲಿ ಸಾಮಾನ್ಯ ಆಗಿರೋದು ಸಂಪರ್ಕ ಇರಲಿಲ್ಲ. ದೂರ್ವಾಸ ಮುನಿಗಳಂಥವ್ರು ಎಲ್ಲರೂ ಕೂಡ ಅವ್ರಿಗೆ ಬಂದು ಅವ್ರ ಸೇವೆನ ಸ್ವೀಕರಿಸಿ ಅವ್ರಿಗೆ ಉಪದೇಶ ಮಾಡಿಬಿಟ್ಟು ಹೋಗಿದ್ರು. ದೂರ್ವಾಸ ಮುನಿಗಳಿಗೆ ಗೊತ್ತಿದೆ ಭಗವಂತ ದೇವೋತ್ತಮ ಪರಮಪುರುಷ ಯಾರು ಅಂತ ಅಲ್ವಾ. ದೇವತೆಗಳಿಂದ ಅವರು ವರ ತಗೊಂಡಿದ್ದಾರೆ, ಮತ್ತು ಅವರು ಆ ವರದಿಂದ ಮಗನ ಪಡಿತಾ ಇದ್ದಾರೆ ಅಂದರೆ ಅವರೆಲ್ಲರೂ ಕೂಡ ಅವರಿಗೆ ಜ್ಞಾನ ಕೊಟ್ಟೇ ಇರ್ತಾರೆ. ಇದೆಲ್ಲ ಕಾರಣಗಳಿಂದ ಕುಂತಿದೇವಿಗೆ ಖಂಡಿತವಾಗ್ಲೂ ಭಗವಂತನಲ್ಲಿ, ಕೃಷ್ಣನಲ್ಲಿ ವಿಶೇಷವಾಗಿ ಅಪಾರ ಆಗಿರೋದು ಭಕ್ತಿ ಅವ್ರಿಗೆ ಇತ್ತು, ಮತ್ತು ಅವ್ರಿಗೆ ತಿಳುವಳಿಕೆ ಸ್ಪಷ್ಟವಾಗಿತ್ತು. ಅಷ್ಟು ತಿಳುವಳಿಕೆ ಇರಲಿಲ್ಲ ಅಂದರೆ ಶ್ರೀಮದ್ ಭಾಗವತ ಅಂತ ಪುಸ್ತಕದಲ್ಲಿ ಕುಂತಿದು ಪ್ರೇಯರ್ಸನ್ನು ವ್ಯಾಸ ಮಹರ್ಷಿಗಳು ಬರಿತಾ ಇರಲಿಲ್ಲ, ಅದನ್ನು ಇಡ್ತಿರ್ಲಿಲ್ಲ. ಅದರಿಂದ ಅದಕ್ಕೆ ವಿಶೇಷ ಆಗಿರೋದು ಅನುಗ್ರಹ. ಮತ್ತು ವ್ಯಾಸ ಮಹರ್ಷಿಗಳಂಥ ಸಂಪರ್ಕಗಳು, ನಾರದ ಮುನಿಗಳಂಥ ಸಂಪರ್ಕಗಳು ಸಾಮಾನ್ಯ ಆಗಿತ್ತಾ? ಇರಲಿಲ್ಲ. ಜೊತೆಯಲ್ಲಿ ಮತ್ತೆ ದೊಡ್ಡ ಸಾಧ್ವಿ ಪಾಂಡುರಾಜ ಎಂಟಿ. ಪಾಂಡುರಾಜ ಏನು ಸಾಮಾನ್ಯ ವ್ಯಕ್ತಿ ಆಗಿದ್ರಾ? ಇರಲಿಲ್ಲ. ಅವ್ರದ್ದು ಜ್ಞಾನ. ಅದರಿಂದ ಇದೆಲ್ಲನೂ ಕೂಡ ಪೂರಕವಾಗಿ ಏನಾಗಿತ್ತು, ಕುಂತಿದೇವಿಗೆ ಭಗವಂತನಲ್ಲಿ ಆ ಒಂದು ಭಕ್ತಿ ಪ್ರೀತಿ ಸಹಜವಾಗಿತ್ತು. ನಿಮ್ದೇನೋ ಪ್ರಶ್ನೆ? ಜೀವಾತ್ಮ ಮತ್ತೆ ಬದ್ಧಾತ್ಮ ಮತ್ತೆ ಆತ್ಮ ಮೂರು ಒಂದೇ ಅರ್ಥ ಅಥವಾ ಬೇರೆ ಬೇರೆ ಇದೆಯಾ ಅರ್ಥ? ಜೀವಾತ್ಮ, ಬದ್ಧಾತ್ಮ, ಆತ್ಮ ಎಲ್ಲ ಒಂದೇನೆ.
ಜೀವಾತ್ಮ ಯಾವಾಗ ಈ ಭೌತಿಕ ಜಗತ್ತಿಗೆ ನಾವೆಲ್ಲರೂ ಕೂಡ ಪ್ರವೇಶ ಮಾಡಿದ್ದೀವಿ, ಜೀವಾತ್ಮಗಳು ನಾವು ಯಾವಾಗ ಈ ಭೌತಿಕ ಜಗತ್ತಿಗೆ ಬಂದಿದ್ದೀವಿ, ಆವಾಗ ನಾವೆಲ್ಲರೂ ಕೂಡ ಬದ್ಧ ಸ್ಥಿತಿಯಲ್ಲಿದ್ದೀವಿ. ನಮಗೆ ಅಂತ ಒಂದು ಸ್ವತಂತ್ರ ಇಲ್ಲ. ಬದ್ಧ ಅಂದರೆ ಏನಪ್ಪ ಅಂದರೆ ಸ್ವತಂತ್ರ ಇಲ್ದಿರ ಇರೋ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ. ಉದಾಹರಣೆಗೆ ಏನಪ್ಪ ಅಂದರೆ, ಇವಾಗ ಒಂದು ಹಸುನ ಒಂದು ಹಗ್ಗ ಕತ್ತಿಗೆ ಕಟ್ಟಿಬಿಟ್ಟು ಒಂದು ಕಡೆ ಕಟ್ಟಾಕ್ಬಿಡ್ತಾರೆ, ಒಂದು ಅಷ್ಟುದ್ದ ಕಟ್ತಾರೆ. ಅದು ಎಷ್ಟುದ್ದ ಹೋಗ್ಬೋದು ಅಷ್ಟೇ ಹೋಗ್ಬೋದು, ಅದ್ರ ಮೇಲೆ ಅದು ಎಳ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅದರಲ್ಲೇ ಏನು ಮಾಡಬೇಕು, ಅದು ಸುತ್ತುತ್ತಾ ಇರಬೇಕಲ್ವ. ಅದೇ ಥರ ನಾವು ಕೂಡ ಈ ಭೌತಿಕ ಜಗತ್ತಲ್ಲಿ ಬದ್ಧಾತ್ಮರಾಗಿ ನಾವೇನಾಗಿದ್ದೀವಿ, ಈ ಭೌತಿಕ ಜಗತ್ತಲ್ಲಿ ಸುತ್ತತಾನೇ ಇದ್ದೀವಿ. ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಹುಟ್ಟು ಮತ್ತೆ ಸಾವು, ಇದೇ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಬಂದ್ಬಿಟ್ಟಿದ್ದೀವಿ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧ ಸ್ಥಿತಿಯಲ್ಲಿದ್ದೀವಿ. ಈ ಬದ್ಧ ಸ್ಥಿತಿಯಿಂದ ನಾವು ಬಿಡುಗಡೆ ಪಡಿಬೇಕಂದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರೋ ಪ್ರಕಾರವಾಗಿ ನಾವು ಭಗವಂತನಿಗೆ, ಗುರುಗಳಿಗೆ ನಾವು ಯಾವಾಗ ಶರಣಾಗತಿ ತೊಗೊಂಡು ಅವ್ರ ಮಾತು ಕೇಳಿಸ್ಕೋತೀವೋ ಆವಾಗ ಏನಾಗುತ್ತೆ, ನಾವು ಈ ಬದ್ಧ ಸ್ಥಿತಿಯಿಂದ ಹೊರಗಡೆ ಬರ್ತೀವಿ. ಈ ಜೀವಾತ್ಮ ಭಗವಂತನ ಅಂಶ ಆಗಿರೋದ್ರಿಂದ ಮತ್ತೆ ಸ್ವತಂತ್ರ, ನಿಜವಾದ ಸ್ವತಂತ್ರ ನಮಗೆ ಪ್ರಾಪ್ತಿ ಆಗುತ್ತೆ. ಆ ಸ್ವತಂತ್ರದಲ್ಲಿ ನಾವು ಯಾವಾಗ ಭಗವಂತನ ಸೇವೆಯಲ್ಲಿ ತೊಡಗ್ತೀವೋ ಆವಾಗ ನಾವೇನಾಗ್ತೀವಿ, ಬದ್ಧಾತ್ಮ. ಮತ್ತು ಈ ಬದ್ಧಾತ್ಮ ನೆಕ್ಸ್ಟು ಸ್ಟೇಜೇ ಏನಪ್ಪ ಅಂದರೆ ಸಾಧನ ಸಿದ್ಧಿ. ಜೀವಾತ್ಮಕ್ಕೆ ಯಾವಾಗ ಈ ಒಂದು ಸಾಧನ ಮಾಡಿ ಮುಂದಕ್ಕೆ ಹೋಗ್ತಾರ ಅವನೇನಾಗ್ತಾನೆ, ಈ ಅಂದರೆ ಈ ಬದ್ಧ ಸ್ಥಿತಿಯಿಂದ ಬಿಡುಗಡೆಯಾಗಿ ಸಾಧನ ಏನು ಹೇಳ್ತಾರೆ ಪ್ರಭು, ಅದಕ್ಕೆ ಏನೋ ಒಂದು ಶಬ್ದ ಉಪಯೋಗಿಸ್ತಾರಲ್ಲ, ಬದ್ಧಾತ್ಮ ಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಮುಕ್ತಾತ್ಮ ಅನ್ನೋದಕ್ಕಿಂತ ಇನ್ನೊಂದು ಸಾಧನ ಸಿದ್ಧ ಅಂತ ಕರೀತಾರೆ. ಸಾಧನೆ ಮಾಡಿ ಸಿದ್ಧಿಗಳಿಸೋದನ್ನು ಸಾಧನ ಸಿದ್ಧ ಅಂತ ಕರೀತಾರೆ. ಆದರೆ ನಮ್ಮ ಬಗ್ಗೆನೇ ಹೇಳ್ತಾರದು. ಜೀವಾತ್ಮ ಅಂದ್ರೇನು ಒಂದೇ, ಬದ್ಧಾತ್ಮನೂ ಒಂದೇ, ಆತ್ಮ ಅಂದ್ರೇನು ಒಂದೇ. ಆದರೆ ಪರಮಾತ್ಮ ಅಂದರೆ ಮಾತ್ರ ಬೇರೆ. ಅದಕ್ಕೆ ಯಾವತ್ತೂ ಬದ್ಧಾತ್ಮ ಅಲ್ಲ ಅವರು. ಪರಮಾತ್ಮ ಬೇರೆ, ಜೀವಾತ್ಮ ಬೇರೆ. ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಶಿಲ ಗುರುದೇವ ಕಿ ಜಯ.